ನಮಸ್ಕಾರ. ನಿಮ್ಮೆಲ್ಲರೂ ನೆಚ್ಚಿನ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಯಾವ ರೆಸಿಪೀಸ್ ಹೇಳ್ಕೊಡ್ತಾರೆ ನಮ್ ಗೆಸ್ಟ್ ಅಂತ ನಂಗಂತೂ ಗೊತ್ತಿಲ್ಲ. ಸೊ ನಿಮ್ಗೂ ಗೊತ್ತಿರಲ್ಲ ಅಲ್ವಾ, ಇವತ್ತೇನ್ ಸ್ಪೆಷಲ್ ಇರುತ್ತೆ, ಇವತ್ತು ಪ್ರತಿಮಾ ಅವ್ರು ಯಾವ ರೆಸಿಪಿ ಹೇಳ್ಕೊಡ್ತಾರೆ, ಹಾಗೆ ನಮ್ಮ ಮತ್ತೊಬ್ರು ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ ಅವರಿಂದಾನೇ ತಿಳ್ಕೊಳ್ಳೋಣ. ಸೊ ನಾವೀಗ ಏನ್ ಮಾಡ್ಬೇಕು, ಸೊ ನಾವೀಗ ಪ್ರತಿಮಾನ ವೆಲ್ಕಮ್ ಮಾಡ್ಬೇಕು. ಪ್ರತಿಮಾ, ಹಾಯ್. ಹಲೋ. ಏನ್ ಇವತ್ತು ಎಲ್ಲರಿಂದಾನೋ ಎಂಟ್ರಿ? ನೀನು ಒಂದೇ ಸತಿ ಕರಿತಿಯಲ್ಲ, ಇವತ್ತು ಕಣ್ಣ ಮುಚ್ಚಲ ಆಡೋಣ ಅನ್ಕೊಂಡೆ ನಿನ್ನ ಹತ್ರ. ಅಡ್ಗೆ ಮಾಡ್ಕೊಟ್ಬಿಟ್ಟು ನಾವು ಹೋದ್ರೆ 1 ಗಂಟೆಯಿಂದ 1:30ವರೆಗೂ ನಾನು ನಿಮ್ನ ಹುಡುಕ್ತೀನಿ, ಆಯ್ತಾ? ಹುಡುಕ್ತಿಯಾ? ಖಂಡಿತವಾಗ್ಲೂ ಹುಡುಕ್ತೀನಿ. ಫಸ್ಟ್ ಬೂವಾ ಕೊಡು, ಆಮೇಲೆ ಹುಡುಕೋಣ. ಫಸ್ಟ್ ನೀವು ಅಡ್ಗೆ ಮಾಡ್ಕೊಟ್ಬಿಟ್ರೆ ಚೆನ್ನಾಗಿ ಎನರ್ಜಿ ಬೇಕಲ್ವಾ ಹುಡ್ಕೋದಕ್ಕೆ, ಅದಕ್ಕೋಸ್ಕರ. ಓಕೆ, ಯಾವ ರೆಸಿಪೀಸ್ ಮಾಡ್ತಾ ಇದ್ದೀರಾ? ಫುಲ್ ಎನರ್ಜೆಟಿಕ್. ಇವತ್ತು ಸ್ಪ್ರಿಂಗ್ ಆನಿಯನ್ ಇಂದ ಪಕೋಡ. ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್: ಇದಕ್ಕೆ ಕಡಲೆ ಹಿಟ್ಟು, ಉಪ್ಪು, ಈಸ್ಟರ್ನ್ ಗರಂ ಮಸಾಲ, ಸ್ಪ್ರಿಂಗ್ ಆನಿಯನ್, ಅಕ್ಕಿ ಹಿಟ್ಟು, ಸೋಡಾ, ಈಸ್ಟರ್ನ್ ಅಚ್ಕಾರದ ಪುಡಿ, ಈಸ್ಟರ್ನ್ ಜೀರಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಎಣ್ಣೆ. ಓಕೆ, ಡೀಪ್ ಫ್ರೈಗೆ ಎಣ್ಣೆ ಸಾಕಾ? ತುಂಬಾ ಸುಲಭ, ರುಚಿ ತಿನ್ನಕ್ಕೆ. ಯೂಶಲಿ ಆನಿಯನ್ ಪಕೋಡ ತಿಂದಿರ್ತೀಯಲ್ವಾ? ಹೌದು. ಇದು ಸ್ಪ್ರಿಂಗ್ ಆನಿಯನ್ ಇನ್ನೊಂಥರ ಟೇಸ್ಟ್. ನಾನು ಸ್ಪ್ರಿಂಗ್ ಆನಿಯನ್ ಹೇಗಿರುತ್ತೆ ಅಂತ ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ. ಶೋರ್. ಈಗ ಒಂದು ಬೌಲ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣವಾ? ಅಷ್ಟೇ, ಹಿಂಗೆ ಮಿಕ್ಸ್ ಮಾಡೋದು, ಎಣ್ಣೆಲ್ ಕರಿಯೋದು, ಅಷ್ಟೇನಾ? ಅಷ್ಟೇ. ಸೊ ಸಿಂಪಲ್ ಟು ಮೇಕ್ ಅಂಡ್ ಈಟ್ ಸಿಂಪಲ್. ಆಮೇಲೆ ಇದೆಯಲ್ಲ, ಆಮೇಲೆ ಸೀಕ್ರೆಟ್ಸ್ ಎಲ್ಲ ಹೇಳೋದು ಬಹಳ ತಪ್ಪು ಮಿಸಸ್ ಪ್ರತಿಮಾ. ಈಗ ಆಯ್ತಮ್ಮ. ಈಗ 1 ಬೌಲ್ ಆಗಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಗರಿಗೋಸ್ಕರ, ಸ್ವಲ್ಪ ಅಚ್ಕಾರದ ಪುಡಿ, ಈಸ್ಟರ್ನ್ ಅಚ್ಕಾರದ ಪುಡಿ, ಫ್ಲೇವರ್ಗೋಸ್ಕರ ಈಸ್ಟರ್ನ್ ಜೀರಾ ಪೌಡರ್ ಎಲ್ಲ ಒಂದು ಕಾಲಿಂದ ಅರ್ಧ ಚಮಚ ಸಾಕು. ಸ್ವಲ್ಪ ಗರಂ ಮಸಾಲ, ಈಸ್ಟರ್ನ್ ಗರಂ ಮಸಾಲ, ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಅಂದ್ರೆ ನಿನ್ನ ರುಚಿಗೆ ತಕ್ಕಷ್ಟು. ತುಂಬಾ ಜಾಸ್ತಿ ಹಾಕಿದ್ರು ಸ್ವಲ್ಪ ಘಮ ಜಾಸ್ತಿ ಆಗ್ಬಿಡತ್ತದು. ಓಕೆ. ಚಿಟಿಗೆ ಸೋಡಾ. ಯೂಶಲ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ರಿಗೂ ಇಷ್ಟ ಆಗಲ್ಲ ಅಲ್ಲ, ಎಸ್ಪೆಷಲಿ ವೆಜಿಟೇರಿಯನ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅದನ್ನ. ಎಕ್ಸಾಕ್ಟ್ಲಿ. ಬಟ್ ನೀವು ಎಲ್ಲದಕ್ಕೂ ಬಳಸ್ತೀರಾ? ನಾನು ಬಳಸ್ತೇನೆ. ಅಂದ್ರೆ ನಮ್ಮನೇಲಿ ಕೆಲವೊಂದು ಡಿಶಸ್ ಮಾತ್ರ, ಕೆಲವೊಂದಲ್ಲ ಸುಮಾರು ಡಿಶಸ್ ಯೂಸ್ ಮಾಡಲ್ಲ, ಬಟ್ ನಾನು ಈ ತರ ಡಿಶಸ್ ಮಾಡಿದಾಗ ನಾನು ಯೂಸ್ ಮಾಡ್ತೀನಿ. ಓಕೆ. ಈಗ ಈರುಳ್ಳಿ ಹೂವು ಎಲ್ಲಾ ಕಡೆ ಸಿಗುತ್ತೆ. ಇದು ಈರುಳ್ಳಿ ಹೂವು 1 ಬಟ್ಲಾಗಷ್ಟು ಈರುಳ್ಳಿ ಹೂವು ಸಣ್ಣದಾಗಿ ಹೆಚ್ಕೊಂಡಿರೋ ಅಂತ ಈರುಳ್ಳಿ ಹೂವನ್ನ ಇದಕ್ಕೆ ಹಾಕ್ಬೇಕು. ಹೌದು. ಈಗ ಬಾಂಡ್ಲೆ ಇಡ್ತೀಯಾ? ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಇದು ಆದಷ್ಟು ಗಟ್ಟಿ ಕಲ್ಸ್ಕೋಬೇಕು. ಈಗ ಗ್ಯಾಸ್ ಆನ್ ಮಾಡು, ನಾನು ಎಣ್ಣೆ ಹಾಕ್ತೀನಿ. ಇದು ಹಾಕ್ತೀಯ, ನಾನು ಕಲ್ಸ್ಕೊಳ್ತೀನಿ. ಸ್ವಲ್ಪ ನೀರು ಕೊಟ್ಬಿಡು. ಇದು ನೋಡ್ಕೊಂಡು ಕಲ್ಸ್ಕೋಬೇಕು. ಏನಾದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕಿದು. ಯೂಶಲಿ ಫ್ರೈಡ್ ಐಟಮ್ಸ್ ಮಾಡ್ಬೇಕಾದ್ರೆ ಆದಷ್ಟು ಮೊದಲು ಎಣ್ಣೆ ಇಟ್ಕೊಂಡ್ಬಿಡೋದು ವಾಸಿ. ಹೌದು, ಆ ಎಣ್ಣೆ ಕಾದು ನಾವು ಕಲ್ಸ್ಕೊಳ್ಳೋ ಅಷ್ಟ್ರಲ್ಲಿ ಕಾಯತ್ತಲ್ವಾ? ಹೌದು. ಮತ್ತೆ ಇದು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೋಬೇಕು. ಯೂಶಲಿ ಪಕೋಡಾಗ ನಾವು ಗಟ್ಟಿ ಕಲ್ಸ್ತೀವಲ್ಲ, ಅದೇ ತರ ನೀರು ತೆಗೆದಿಟ್ಕೋಬೇಕು. ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಬಟ್ ಇದು ಹಾಕಿದೀವಿ ಅಚ್ಕಾರದ ಪುಡಿ. ಅದು ಬೆಸ್ಟ್ ಅಲ್ವಾ ಈ ತರ ಎಲ್ಲ ತಿನ್ನೋವಾಗ? ಹೌದು, ಅಚ್ಕಾರದ ಪುಡಿ ಬೆಸ್ಟ್. ಆ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಗ್ತಾ ಇದ್ರೆ ಸ್ವಲ್ಪ ಹಿಂಸೆ ಅನ್ಸುತ್ತೆ. ಹೌದು. ಇದಕ್ಕೆ ನಾನು ಇನ್ನೊಂದೇನಂತಂದ್ರೆ ಇಂಗು ಹಾಕಿಲ್ಲ, ಮತ್ತೆ ಓಂ ಕಾಳು ಹಾಕಿಲ್ಲ. ಅಂದ್ರೆ ಜೀರ್ಣಕಾರಿ ಅನ್ಕೊಂಡು ಇದ್ರ ಫ್ಲೇವರ್ ಹೊಟ್ಟೋಗುತ್ತೆ. ಈರುಳ್ಳಿ ಹೂವಿನ ಫ್ಲೇವರ್ ಹೊಟ್ಟೋಗುತ್ತೆ. ಏನಂದ್ರೆ ಅದು ಹಾಗೆ ಉದುರಿಸಿದ್ರೆ ಈರುಳ್ಳಿ ಹೂವು ಅಲ್ವಾ, ಎಲ್ಲ ಉದುರು ಹೋಗುತ್ತೆ. ಅದಕ್ಕೋಸ್ಕರ ಚಿಕ್ಕದು ಉಂಡೆಗಳ ತರ ಮಾಡ್ಬೇಕು. ಯೂಶಲಿ ಫ್ರೈಡ್ ಐಟಮ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ, ಬಟ್ ಕ್ಯಾಲರೀಸ್ ಅಂಡ್ ಇದಿರೋರು ಕೊಲೆಸ್ಟ್ರಾಲ್ ಇರೋಂಥವ್ರಿಗೆಲ್ಲ ಬಹಳ ಕಷ್ಟ ಅಂತವ್ರು ಏನ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ತಿನ್ರಿ, ಬಾಯೂ ಕಟ್ಬೇಕು, ಆದ್ರೆ ವರ್ಕೌಟು ಮಾಡ್ಬೇಕು. ನನಗೆ ಇಂಡೈರೆಕ್ಟ್ ಆಗಿ ಹೊಡೆದಂಗೆ ಇತ್ತು ಇವಾಗ. ಅದು ವರ್ಕೌಟ್ ಮಾಡೋ,
ನೀವ್ ಜಾಸ್ತಿ ಹೇಳ್ಬೇಡ ಇದ್ರ ಬಗ್ಗೆ ಅಂತ. once in a while fine. ನನಗೆ ಗೊತ್ತಲ್ಲ ನೀವು ವಾಕಿಂಗ್ ಮಾಡೋ ಸಕ್ಕದಾಗಿ ಬೆಳಗ್ಗೆ ಹೊತ್ತು ಯಾವ ರೇಂಜ್ ಅಲ್ಲಿ ವಾಕಿಂಗ್ ಮಾಡ್ತಿದ್ದೀರಾ, ಎಷ್ಟ್ ಗಂಟೆಗೆ ಎದೊಳ್ತೀರಾ ಎಲ್ಲ ನಂಗೆ ಗೊತ್ತಾಗ್ತಾ ಇದೆಯಲ್ಲ. ಹೌದಮ್ಮ. ನಾನೇ ವಾಸಿ ಪರವಾಗಿಲ್ಲ, ತಿಂಗಳಲ್ಲಿ ಒಂದ್ 10-15 ದಿನ ಅಟ್ಲೀಸ್ಟ್ ಮಾಡ್ತೀನಿ, ನೀವು ಅದು ಮಾಡಲ್ಲ. ನೀನ್ ನೋಡಿದ್ಯಾ? ನೀವ್ ಏನಂತ ಇದ್ರಿ ಅವಾಗ್ಲೇ? ಇಲ್ಲ, ಈಗ ನಾನು ಹೇಳಿದ್ದು 1-2 ದಿವಸದಿಂದ ಹೋಗಕ್ಕಾಗಿಲ್ಲ. ಬಟ್ ದಿವಸ ಸಾಯಂಕಾಲ 4 ಕಿಲೋಮೀಟರ್ಸ್ ಹೋಗ್ತೇನೆ. ಸಂಜೆ ಹೋಗ್ತೀನಿ. ಬೆಳಿಗ್ಗೆನು ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದೀನಿ. ಅದು ಶುರು ಆಗಲ್ಲ ಅಂತ ನನಗೆ ಗೊತ್ತು, ಇಲ್ಲಿ ಎಣ್ಣೆ ಕಾದಿದೆ. ಮತ್ತೆ ಇನ್ನೊಂದೇನಂದ್ರೆ ಯೂಶಲಿ ಕೆಲವರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ. ಟಿಪ್ ಹೇಳ್ತಿರೋದು ನಿಂಗೆ. ಕಾನ್ಸ್ಟಿಪೇಷನ್ ಇದ್ದವರಿಗೆ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಆಗಷ್ಟು ಜೇನುತುಪ್ಪ, ಅಂದ್ರೆ ರುಚಿ ಇದೆ ಅನ್ಕೊಂಡು ಇತಿಮಿತಿ ಇಲ್ಲದೆ ತಿನ್ನೋದಲ್ಲ, ಅದು ಔಷಧಿ ಲೆಕ್ಕದಲ್ಲೇ 1 ಚಮಚ ದಿವಸ ತಗೊಂಡ್ರೆ ಕಾನ್ಸ್ಟಿಪೇಷನ್ ಕಡಿಮೆ ಆಗತ್ತೆ. ಬಟ್ ನಾನ್ ಕೇಳಿರೋ ಪ್ರಕಾರ ಬಹಳ ಜನ ಹೇಳ್ತಾರೆ ಈ ನೀರಿಗೆ ಹಾಕೊಂಡು ಕುಡಿದ್ರು ಡಯಾಬಿಟಿಕ್ ಬರುತ್ತೆ, ಡಯಾಬಿಟೀಸ್ ಜಾಸ್ತಿ ಆಗತ್ತೆ ಇರೋರ್ಗೆ, ಡಯಾಬಿಟೀಸ್ ಬರುತ್ತೆ, ಇಲ್ದಿರೋ ಡಯಾಬಿಟಿಕ್ ಆಗ್ತಾರೆ ಅಂತೆಲ್ಲ. ಏನೋ ಅದ್ ನನಗೆ ಗೊತ್ತಿಲ್ಲ. ಹೌದು, ಜೇನುತುಪ್ಪ ಬೆಳಗ್ಗೆ ಹಾಲು ಹೊಟ್ಟೆಲಿ ತಗೊಳ್ಳೋದ್ರಿಂದ ಡಯಾಬಿಟೀಸ್ ಬರುತ್ತೆ. ಬಟ್ ಇದು ಕಾನ್ಸ್ಟಿಪೇಷನ್ ಕಾನ್ಸ್ಟಿಪೇಷನ್ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಮಲ್ಗೋವಾಗ ಇವಾಗ ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳಿದ್ರೆ ಬಿಸಿನೀರಿಗೆ 1 ಸ್ಪೂನ್ ತುಪ್ಪ ಹಾಕೊಂಡು ಕುಡಿದ್ಬಿಟ್ಟು ಮಲ್ಗಿದ್ರೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಹೌದು, ಅದೇನ ಹೌದು. ಜೇನುತುಪ್ಪ ತಗೊಂಡ್ರೆ ಡಯಾಬಿಟಿಸ್ ಬರುತ್ತೆ ಅಂತ ಭಯ ಇರುವಂತವ್ರು ಇದನ್ ಮಾಡ್ಬೋದು. ಹೌದು. ಹೇಳ್ದಂಗೆ ಚೀಸ್ ಬಾಲ್ಸ್ ತರ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಆ ಗ್ರೀನ್ ಇರೋದು. ಏನೋ ಪೇಂಟಿಂಗ್ ತರ ಕಾಣ್ತಾ ಇದೆ ಅದು. ನೋಡು, ಈ ಹೊಂಬಣ್ಣ ಬರೋಲ್ವರೆಗೂ ಕರಿಬೇಕು. ಏನಂದ್ರೆ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಕರಿಬೇಕು, ಯಾಕಂದ್ರೆ ಒಳಗೆ ಹಸಿ ಇರುತ್ತೆ. ಮೇಲ್ಗಡೆ ಬ್ರೌನಿಶ್ ಆಗ್ಬಿಟ್ಟು ಹೊಂಬಣ್ಣ ಬಂದು ಒಳಗೆ ಹಸಿ ಇರುತ್ತೆ, ಅದಕ್ಕೋಸ್ಕರ ಇದು ಸ್ವಲ್ಪ ಆಗ್ಬೇಕು. ಇದಾಗ್ತಾ ಇರ್ಲಿ, ಅಷ್ಟೊಂದು ಬ್ರೇಕ್ ತಗೊಂಡ್ಬಿಡ್ಲಾ ನಾನು. ಶ್ಯೂರ್. ಸ್ಪ್ರಿಂಗ್ ಆನಿಯನ್ ಪಕೋಡ ರೆಡಿ ಆಗ್ತಾ ಇದೆ, ಘಮ 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 ಅಂತ ಇದೆ. ಅಷ್ಟರಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಈಗ ಸ್ಪ್ರಿಂಗ್ ಆನಿಯನ್ ಪಕೋಡ ರೆಡಿ ಆಗಿದೆ. ಇವ್ರು ಸರ್ವಿಂಗ್ ಬೌಲ್ಗೂ ಹಾಕ್ಬಿಟ್ಟು ಆಗ್ಲೇ ರೆಡಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಯು ಸೋ ಫಾಸ್ಟ್. ಯಾವ್ದ್ರಲ್ಲಿ? ಸರ್ವ್ ಮಾಡೋದ್ರಲ್ಲಿ. ನೀ ತಿನ್ನೋದ್ರಲ್ಲಿ ಎಕ್ಸಾಕ್ಟ್ ಆಗಿ ಹೇಳಿದ್ರಿ. ಪ್ರತಿಮಾ, ನೀವ್ ಇಲ್ಲಿ ಇರ್ಬಾರ್ದಾಗಿತ್ತು, ಕೊಡಿ ತಿನ್ನೋಣ. ನೀನ್ ಏರ್ಸ್ಬೇಡ ಅಮ್ಮ, ನೀನ್ ನನಗೆ ತಗೋ. ಇವಾಗ ಸ್ಪ್ರಿಂಗ್ ಆನಿಯನ್ ಪಕೋಡ ರೆಡಿ ಆಗಿದೆ. ಓಕೆ, ತಿನ್ನಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳ, ಅದ್ ಯಾವ ತರ ಕಾಣ್ತಿದೆ ಹೇಳ? ಖಾರ ಜಾಮೂನ್. ಖಾರ ಜಾಮೂನ್, ಡ್ರೈ ಖಾರ ಜಾಮೂನ್. ಡ್ರೈ ಖಾರ ಜಾಮೂನ್ ಹೊಸ ಇನ್ವೆನ್ಷನ್ ಅದು. ಇದು ಯಾರೋ ಹೇಳ್ಕೊಟ್ಟಿದಪ್ಪ ನಂಗೆ, ಕ್ರೆಡಿಟ್ ಗೋಸ್ ಟು ಅಭಿ. ಹೌದಾ? ತಿನ್ಲಾ ಇವಾಗ? ತಿನ್ಬೇಡ. ತಿನ್ನಕ್ಕಿಂತ ಮುಂಚೆ ಇನ್ನೊಂದು ಟಿಪ್ ಹೇಳ್ತೀನಿ ನಿಂಗೆ. ಯೂಶಲಿ ಎಲ್ಲಾರ ಮನೇಲೂ ತುಪ್ಪ ಕಾಸ್ತಾರೆ. ಅಂದ್ರೆ ತುಪ್ಪ ಅಂದ್ರೆ ಸಾರಿ ಬೆಣ್ಣೆ ಕಾಸ್ತಾರೆ. ಹೌದು, ತುಪ್ಪ ಮಾಡ್ಕೊಳ್ತಾರಲ್ಲ. ತುಪ್ಪ ಮಾಡಾದ್ಮೇಲೆ ಅದು ಹರಳಾಗಿರ್ಬೇಕು ಅಂತಂದ್ರೆ ಈ ವಿಳೆದೆಲೆ ಚುಟ್ಟಿರುತ್ತಲ್ಲ, ವಿಳೆದೆಲೆ ಚುಟ್ಟು ಅದು ಕಾಯ್ಬೇಕಾದ್ರೆ ಹಾಕಿದ್ರೆ ಹರಳಾಗೂ ಬರುತ್ತೆ. ಆಮೇಲೆ 1 ಕಲ್ಲು ಉಪ್ಪು, ಈ ಕಲ್ಲುಪ್ಪು ಇರುತ್ತಲ್ಲ, ಅದು 1 ಕಲ್ಲುಪ್ಪು ಹಾಕಿದ್ರು ಅಷ್ಟೇ ಹರಳು ಬರುತ್ತೆ. ಎನಿ ಒನ್ ಯಾವ್ದಾರು ಒಂದ್ ಹಾಕೋಬಹುದು. ಓಕೆ, ಎಷ್ಟ್ ದಿನದಿಂದ ಕಾಯ್ತಿದ್ರಿ ಈ ತರ ಮಾಡ್ಬೇಕು ಅಂತ? ಯಾಕೆ? ಕೈಯಲ್ಲಿ ಒಳ್ಳೆ ರುಚಿಯಾದ ಅಡಿಗೆ ಕೊಟ್ಬಿಟ್ಟು ಬೇಕಂತ ಟಿಪ್ಸ್ ಹೇಳ್ತಿದ್ದೀರಾ ಕಾಯಿಲಿ ಅಂತ ಅಲ್ವಾ? ಯಾಕಂದ್ರೆ ನೀನ್ ಯಾವಾಗ್ಲೂ ನನಗ್ ಮಾಡ್ತೀಯಾ, ಏನಾರು ಇಳಿತೀಯ ನೀನು, ಅದಕ್ಕೆ ನಾನ್ ಮಾಡ್ಬೇಕು ಅನ್ಕೊಂಡೆ. ಟೈಮ್ ಬರುತ್ತೆ ನಂಗೂನು. ದಿಸ್ ಇಸ್ ನಾಟ್ ದಿ ಎಂಡ್. ನೆಕ್ಸ್ಟ್ ರೆಸಿಪಿ ಇದೆ, ಇದೇ ಎಪಿಸೋಡ್ ಅಲ್ಲಿ ಆಗುತ್ತೆ. ಶುರು ಮಾಡ್ಲಾಗತ್ತೆ ತಿನ್ನಕ್ಕೆ. ಇವಾಗ ತಿನ್ಬೇಕಾ? ನಾನು ಅರ್ಜೆಂಟ್ ಆಗಿ ಇದನ್ನ ತಿನ್ಬೇಕು. ಅದಕ್ಕೆ ಮುಂಚೆ ನೀವು ರೀಕ್ಯಾಪ್ ನೋಡ್ಬೇಕಲ್ವಾ, ಸ್ಪ್ರಿಂಗ್ ಆನಿಯನ್ ಪಕೋಡ ಹೇಗ್ ಮಾಡೋದು ಅಂತ ತೋರಿಸ್ತೀವಿ ನೋಡಿ. ಸ್ಪ್ರಿಂಗ್ ಆನಿಯನ್ ಪಕೋಡ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈಸ್ಟರ್ನ್ ಅಚ್ಕಾರದ ಪುಡಿ, ಈಸ್ಟರ್ನ್ ಜೀರಾ ಪುಡಿ, ಈಸ್ಟರ್ನ್ ಗರಂ ಮಸಾಲ, ಸೋಡಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹೂ ಹಾಕಿ ಗಟ್ಟಿಯಾಗಿ ಪಕೋಡ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿ ಸ್ಪ್ರಿಂಗ್ ಆನಿಯನ್ ಪಕೋಡ ಸವಿಯಲು ಸಿದ್ಧ. ನೋಡಿದ್ರಲ್ಲ ಸ್ಪ್ರಿಂಗ್ ಆನಿಯನ್ ಪಕೋಡ ಹೇಗ್ ಮಾಡೋದು ಅಂತ. ಟೇಸ್ಟ್ ಮಾಡ್ಲಾ? ನಿಮ್ಮನ್ ಕೇಳಲ್ಲ, ನಾನು ಟೇಸ್ಟ್ ಮಾಡ್ತೀನಿ ಇವಾಗ. ಏಯ್, ಆಮೇಲೆ ಹೇಳು, ಆಮೇಲೆ ತಿನ್ನೆ. ಅದ್ ಕಟ್ ಮಾಡಿ ತೋರ್ಸಿ ಹೇಗಿರುತ್ತೆ ಅಂತ. ಒಳಗೆ ಗ್ರೀನಿಶ್, ಅದನ್ನೂ ತಗೊಂಡ್ಲು ಇದನ್ನೂ ತಗೊಂಡ್ಲು. ಆ ಪ್ರತಿಮಾ ಇದೆ ಹೇಗಿತ್ತು ಅಂತಂದ್ರೆ, ಯೂಶಲ್ ಆಗಿ ತಿಂತೀವಲ್ಲ ಆ ತರ ಪಕೋಡ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಮಾಮೂಲಿ ಪಕೋಡ ತರ ಒಂಚೂರು ಇಲ್ಲ ನಿಜವಾಗ್ಲು. ಓಕೆ, ಸಕ್ಕದಾಗಿತ್ತು. ಅಂಡ್ ನೋಡೋಕ್ಕೂ ಅಷ್ಟೇ ಬಹಳ ಚೆನ್ನಾಗಿದೆ. ಪ್ಲಸ್ ಇದು ಒಳಗಡೆ ಹಿಂಗ್ ನೋಡ್ತಾ ಇದೆ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು ಸೋ ಮಚ್, ಇಷ್ಟೊಳ್ಳೆ ರೆಸಿಪಿ ಮಾಡ್ಕೊಟ್ರಿ. ಸೊ ನೆಕ್ಸ್ಟ್ ಏನ್ ಮಾಡ್ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ಒಂದು ಕಟ್ಲೆಟ್
ಬಟ್ ಏನಂದ್ರೆ ಮನೇಲಿ ಬ್ರೆಡ್ ಉಳಿದಿರುತ್ತಲ್ಲ, ಹಾ, ಬ್ರೆಡ್ ಉಳಿದಿರುವಂತ ಬ್ರೆಡ್ ಇಂದ ಕಟ್ಲೆಟ್. ಓಕೆ, ಉಳಿದಿರೋಂತ ಬ್ರೆಡ್ ಇಂದ ಕಟ್ಲೆಟ್ ಮಾಡ್ತೀರಾ ಇವಾಗ? ಹೌದು. ಶುರು ಮಾಡೋಣ ಹಾಗಾದ್ರೆ. ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್: ಇದಕ್ಕೆ ಬ್ರೆಡ್, ಬೇಯಿಸಿರೋ ಆಲೂಗಡ್ಡೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಂಕರ್ಡ್, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಜೀರಾ ಪುಡಿ, ಈಸ್ಟರ್ನ್ ಗರಂ ಮಸಾಲ ಹಾಗೂ ಹಸಿಮೆಣಸಿನ್ಕಾಯಿ. ಸಾಕಾ ಇಷ್ಟೇ? ಅಷ್ಟೇ ಸಾಕು. ಮನೇಲಿ ಉಳಿದಿರೋ ಬ್ರೆಡ್ ಇರುತ್ತಲ್ಲ, ತುಂಬಾ ಗಟ್ಟಿ ಆಗ್ಬಿಟ್ಟಿರುತ್ತಲ್ಲ, ಅಂತ ಬ್ರೆಡ್ ಅಲ್ಲಿ ಕಟ್ಲೆಟ್ ಮಾಡ್ಬೋದು. ಓಕೆ, ಈ ಯೂಶಲ್ ಆಗಿ ನಾವು ಇದನ್ನ ಆ ಕವರ್ ನ ಓಪನ್ ಮಾಡಿಟ್ರೆ ಗಾಳಿಗೆ ಅದು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಹೌದು. ಅಂತ ಬ್ರೆಡ್ ನ ಯೂಸ್ ಮಾಡ್ಕೊಂಡು ಇವಾಗ ನೀವು ಕಟ್ಲೆಟ್ ನ ಹೇಳ್ಕೊಡ್ತಾ ಇದೀರಾ. ಹೌದು. ಇನ್ನೊಂದು ಏನಂದ್ರೆ, ಯೂಶಲ್ ಕಟ್ಲೆಟ್ಸ್ ಮಾಡಿದಾಗ ಏನ್ ಮಾಡ್ತೀನಿ, ಒಂದು ಕಡಲೆ ಹಿಟ್ಟು ಹಾಕ್ತೀನಿ, ಒಂದು ಕಾರ್ನ್ಫ್ಲೋರ್ ಹಾಕ್ತೀನಿ, ಇಲ್ಲ ಅಂದ್ರೆ ಮೈದಾ ಹಾಕ್ತೀನಿ. ಇದ್ರೊಳಗೆ ಮೈದಾ ಬ್ರೆಡ್ ತಗೊಂಡಿರೋದ್ರಿಂದ ಮೈದಾ ಹಾಕಲ್ಲ. ಓಕೆ, ಈಗ ಏನ್ ಮಾಡೋಣ, ಒಂದು ಮಿಕ್ಸಿಂಗ್ ಬೌಲ್ಗೆ ಏನ್ ಮಾಡೋಣ, ಫಸ್ಟ್ ಬ್ರೆಡ್ ನ ಸೈಡ್ಸ್ ತೆಕ್ಕೊಂಡ್ಬಿಡೋಣ. ಓಕೆ, ಒಳಗಿರೋ ಭಾಗ ಮಾತ್ರ ಹಾಕೊಳ್ಳೋಣ. ಆ ವೈಟ್ ಕಲರ್ ಏನಿರುತ್ತೆ ಅದನ್ನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದೀರಾ? ಹೌದು. ಯಾಕಂದ್ರೆ ಕ್ರಸ್ಟ್ ಆಗ್ಬಾರ್ದು ಅನ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದೀನಿ. ಯಾಕಂದ್ರೆ ಗಟ್ಟಿ ಆಗ್ಬಿಟ್ಟಿರತ್ತಲ್ಲ. ಮತ್ ಇನ್ನೊಂದ್ ಏನಂತಂದ್ರೆ, ಈ ಭಾಗ ಉಳಿದಿರುತ್ತಲ್ಲ, ಇದನ್ನ ವೇಸ್ಟ್ ಮಾಡದೆ ನಾವು ಬ್ರೆಡ್ ಕ್ರಮ್ಸ್ ಮನೇಲೆ ಮಾಡ್ಕೋಬಹುದು. ನಾನ್ ತೋರಿಸ್ತೀನಿ ಅದನ್ನು ಹೇಗ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನಿಂಗೆ. ಇದಕ್ಕೆ ಬ್ರೌನ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದಾ ನಾವು? ಯಾವ್ದಾದ್ರು ಯೂಸ್ ಮಾಡ್ಬೋದು. ಈ ಬ್ರೆಡ್ ಇದೆಯಲ್ಲ, ಇದನ್ನ ನೀನು ರೋಸ್ಟ್ ಮಾಡ್ಬಿಟ್ಟು ಮಿಕ್ಸಿಗೆ ಪೌಡರ್ ಮಾಡಿ ತಿರ್ಗಾ ಬಾಣ್ಲಿಯಲ್ಲಿ ಹುರಿದ್ರೆ ಬ್ರೆಡ್ ಕ್ರಮ್ಸ್ ಆಗತ್ತೆ. ನೀನೊಂದ್ ತಿಂಗಳ ಮೇಲೆ ಇಟ್ಕೋಬಹುದು. ಓ, ಅಂದ್ರೆ ತುಪ್ಪ ಹುರಿಬೇಕಾ? ಬೇಡ, ಹಾಗೆ ಹುರಿಬೇಕು. ಸೊ ಈ ಭಾಗನ ಈ ತರ ಹಿಂಗ್ ತೆಗೆದಿಟ್ಕೊಂಡ್ಬಿಡೋದು. ಇದನ್ನ ಉಳ್ದಿರೋದನ್ನ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋದು. ಈಗ ಆಲೂಗಡ್ಡೆ, ಬೇಯಿಸಿರುವಂತ ಆಲೂಗಡ್ಡೆ, ಅದನ್ನ ಮ್ಯಾಶ್ ಮಾಡ್ಬೇಕು. ಹೌದು. ನಾವು ಸುಮಾರು ವೆರೈಟೀಸ್ ಕಟ್ಲೆಟ್ಸ್ ಮಾಡ್ಬಿಟ್ಟಿದೀವಿ, ಅದ್ರಲ್ಲಿ ಇದೊಂದು ವೆರೈಟಿ. ತವಾ ಇಡ್ತೀಯಾ? ಈಗ ಉಪ್ಪು ಸ್ವಲ್ಪನೇ ಹಾಕೊಳ್ತೀನಿ, ಯಾಕಂದ್ರೆ ಬ್ರೆಡ್ ಅಲ್ಲೂ ಉಪ್ಪಿನಂಶ ಇರುತ್ತೆ. ಹೌದು. ಒಂದ್ ಸ್ಪೂನ್ ಸ್ವಲ್ಪ ಉಪ್ಪು, ಈರುಳ್ಳಿ, ಒಂದು ಬಟ್ಲಾಗಷ್ಟು ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂತದ್ದು, ಧನಿಯಾ ಪುಡಿ, ಈಸ್ಟರ್ನ್ ಧನಿಯಾ ಪುಡಿ 1/4 ಚಮಚ, ಈಸ್ಟರ್ನ್ ಜೀರಾ ಪುಡಿ ಅದು ಅಷ್ಟೇ 1/4 ಚಮಚ, ಈಸ್ಟರ್ನ್ ಗರಂ ಮಸಾಲ 1/4 ಚಮಚ, ಕೊತ್ತಂಬರಿ ಸೊಪ್ಪು, ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು. ಹೌದು, ಕೊತ್ತಂಬರಿ ಸೊಪ್ಪು ಹಾಗೂ ಮೊಸರು, ಹಂಕರ್ಡ್ ಇದು ಹಾಕ್ತೀಯ? ಅಷ್ಟು ಹಾಕು. ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಇದಿಷ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಏನಂದ್ರೆ ಹಂಕರ್ಡ್ ಅಲ್ಲಿ ನಾವು ನೀರಿನ ಅಂಶ ತೆಗೆದು ಬಿಟ್ಟಿದೀವಿ, ಇಷ್ಟರೊಳಗೇನೆ ಅದು ಪ್ಯಾಟಿಸ್ ತರ ಮಾಡ್ಕೋಬೇಕು. ಯಾಕಂದ್ರೆ ಅದ್ರೊಳಗೆ ನೀರಿನ ಅಂಶ ಏನಿದೆಯೋ ಲಿಕ್ವಿಡ್ ಅಷ್ಟೇ ಸಾಕಾಗತ್ತೆ. ಇದನ್ನ ಶಾಲೋ ಫ್ರೈ ಮಾಡ್ಕೋಬೇಕಾ ಫಸ್ಟ್? ಹೌದು, ಶಾಲೋ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಇಲ್ಲ, ಬರೀ ಶಾಲೋ ಫ್ರೈ ಅಷ್ಟೇ. ಕಟ್ಲೆಟ್ ಯೂಶಲ್ ಆಗಿ ಹಾಗೆ ಅಲ್ವಾ ಮಾಡೋದು? ಹೌದು, ಡೀಪ್ ಫ್ರೈಯೂ ಮಾಡ್ಕೋಬಹುದು, ಬಟ್ ಇದು ನಾನು ಶಾಲೋ ಫ್ರೈ ಮಾಡ್ತೀನಿ. ನಾನು ಇದಕ್ಕೆ ಬೈಂಡಿಂಗ್ ಏಜೆಂಟ್ ಆಗಿ ಏನೂ ಉಪಯೋಗಿಸಿಲ್ಲ. ಅದು ಬ್ರೆಡ್ ಅಂಡ್ ಪೊಟ್ಯಾಟೊ ಇರೋದ್ರಿಂದ ಅಂಟ್ಕೊಳ್ಳುತ್ತೆ ಅನ್ಸತ್ತಲ್ಲ? ಅಂಟ್ಕೊಳ್ಳಲ್ಲ. ಏನಂತಂದ್ರೆ ಬ್ರೆಡ್ ಅಲ್ಲಿ ಬೈಂಡಿಂಗ್ ಏಜೆಂಟ್ ಇದೆ, ಮೈದಾ. ಸೊ ಈಸ್ಟ್ ಹಾಕಿ ಮಾಡಿರ್ತಾರಲ್ವಾ, ಅದಕ್ಕೆ ಅದೇ ಬೈಂಡಿಂಗ್ ಏಜೆಂಟ್. ಅದಕ್ಕೆ ನಾನು ನಿಂಗೆ ಹೇಳಿದ್ದು, ಯೂಶಲ್ ಕಟ್ಲೆಟ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಕಾರ್ನ್ಫ್ಲೋರ್ ಅಥವಾ ಬ್ರೆಡ್ ಮೈದಾ ಯೂಸ್ ಮಾಡ್ತೀವಿ, ಕಡ್ಲೆಟ್ ಯೂಸ್ ಮಾಡ್ತೀವಿ. ಹೌದು. ಇದ್ರೊಳಗೆ ನಾವು ಏನು ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳಕ್ ಎಣ್ಣೆ ಹಾಕು. ಹಂಗ್ ಹಾಕು, ಬರಲ್ಲ. ಸಾಕಾ? ಹಾ, ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು.
ಸಾಕಾ ಎಣ್ಣೆ? ಹಾ, ಎಣ್ಣೆ ಸಾಕು. ಬೇಕಾದ್ರೆ ಹಾಕೋಣ. ಏನ್ ಮಾಡ್ತೀನಿ, ಸ್ವಲ್ಪ ನೋಡು, ಅದ್ ಬಿಸಿ ಇಲ್ಲ. ಈಗ ಹಾಕಿದಲ್ವಾ? ಅದ್ ಬಿಸಿ ಇಲ್ಲ, ಅದಕ್ಕೆ ಮುಟ್ಟಿದ್ರೆ ಇರಿ ಅಂತ ಸ್ವಲ್ಪ ಹೊತ್ತು ಹೇಳ್ತೀನಿ, ಅವಾಗ ಮುಟ್ಟಿ. ನಾನೇ ಮುಟ್ಟಿಲ್ಲ ಅಂದ್ರೆ ಕೈ ಎತ್ಬಿಟ್ಟು ಹಿಂಗೆ ಇಡ್ತೀನಿ ಇವಾಗ. ಆಯ್ತು ಆಯ್ತು ಆಯ್ತು. ನಿಮ್ ಫೇವ್ರೆಟ್ ಕಲರ್ ಯಾವ್ದು? ನಂದ? ಯಾಕೆ? ಸುಮ್ಮನೆ ಕೇಳ್ತಾ ಬ್ಲ್ಯಾಕ್. ನಿಂದು? ನಾನು ಬ್ಲ್ಯಾಕ್ ಬ್ಯೂಟಿ ಇಲ್ಲೇ ಇರ್ತೀನಿ ನೋಡಿ. ಓಹೋ, ನಾನು ಬ್ಲ್ಯಾಕ್ ಹಾಕೊಂಡು ಚೆನ್ನಾಗಿ ಕಾಣ್ತಿದ್ದೀನಿ ಅಂದ್ಬಿಟ್ಟು ಇವತ್ತು ಬ್ಲ್ಯಾಕ್ ಅಂತ ಹೇಳ್ತಿದ್ದೀರಾ? ಇಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಮೇಜರ್. ಎಸ್, ಬ್ಲ್ಯಾಕ್ ಎಲ್ರಿಗೂ ಇಷ್ಟ. ಇದಕ್ಕೊಂದು ಸ್ವಲ್ಪ ನೀರು ಹಾಕು. ಸಾಕಾ? ಇದನ್ನೇನ್ ಮಾಡೋಣ, ಸ್ವಲ್ಪ ಕೈಗೆ ಮುಟ್ಸ್ಕೊಂಡು ಉಂಡೆ ಮಾಡ್ಕೋಬೇಕು. ಓಕೆ. ಸೊ ನಿಂಗೆ ಬೇಕಾಗಿರುವಂತ ಆಕಾರದಲ್ಲಿ. ನಾನು ಇದು ಚೆನ್ನಾಗಿ ಬೈಂಡ್ ಆಗುತ್ತೆ ಅಂತ ಅನ್ಕೊಂಡೆ, ಸ್ವಲ್ಪ ಕಷ್ಟ ಆಗ್ತದೆ, ಬಿಟ್ಕೊಡ್ತಾ ಇದೆ ಅಲ್ಲ ಅದು? ಬಿಟ್ಕೊಳ್ಳಲ್ಲ, ಬೈಂಡ್ ಆಗತ್ತೆ ಇದು. ಬಟ್ ಏನಂದ್ರೆ ನಾನು ಅನ್ಕೊಂಡಷ್ಟು ಚೆನ್ನಾಗಿ ಇದಾಗ್ತಾ ಇಲ್ಲ ಅದು. ಅದು ನೋಡಿ ಆಗತ್ತೆ, ನೋಡು ನೀನ್ ಬೇಕಾರೆ. ನಿಮ್ ಕೈ ಚಳಕ ಅಂತದ್ದು ಆಗದೆ ಇರೋದ್ನು ಮಾಡೋ ಅಂತದ್ದು. ಹೌದು, ಅದನ್ನ ನಾನು ಬಿಡೋದಿಲ್ಲ, ಅದನ್ನ ನಾನು ಬಿಡೋದಿಲ್ಲ. ಪಾ, ಎಷ್ಟು ಟಾರ್ಚರ್ ನೀವ್ ಹಂಗಾದ್ರೆ ಮನೇಲಿ. ಬರೀ ಅಡ್ಗೆಲ್ ಮಾತ್ರನಾ ಅಥವಾ ಮನೇಲೂನಾ? ನೋ ವೇ. ಇಲ್ವಾ? ನೋ ವೇ. ಈಗ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಈ ತರ ಕಟ್ಲೆಟ್ಸ್ ಮಾಡ್ಕೊ. ಹೌದಾ? ನಂಗೆ ಹಾರ್ಟ್ ಶೇಪ್ ಮಾಡ್ಕೊಡಿ ಹಂಗಾದ್ರೆ. ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ. ಯಾವ್ ಬೇಕೋ ಅದ್ ಮಾಡ್ಬೋದು ಅಂದ್ರಲ್ಲ, ಮಾಡ್ಕೊಡಿ. ಮಾಡ್ಕೊಡ್ತೀನಿ ತಡಿ. ಓ ಹಂಗ? ನಾನು ಆಗಲ್ಲ ಅಂತ ಹೇಳ್ತೀರಾ ಅನ್ಕೊಂಡೆ. ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನೀವ್ ಅಷ್ಟ್ ಲವ್ ಮಾಡ್ತೀರಾ ನನ್ನ? ಅಷ್ಟು ಪ್ರೀತಿ ನಿಮ್ಗೆ? ಅಲ್ಲ, ನೀನ್ ಯಾರು ಕೇಳು. ನೋ, ಡೋಂಟ್ ಟೇಕ್ ಇಟ್ ಇನ್ ದ ರಾಂಗ್ ವೇ. ಮಗಳ ತರ ಪ್ರೀತಿ ಮಾಡ್ತೀರಾ? ಮಗಳ ನೀನು? ಆಯ್ತು, ತಂಗಿ ಆಯ್ತಾ? ಆಯ್ತು, ತಂಗಿ ಅಂದ್ರೆ ಓಕೆ. ಮನ್ಸಿಗೆ ಬೇಜಾರ್ ಮಾಡ್ಕೊಳ್ತಾ ಇದೀರಾ ನೀವು, ಮನ್ಸಿಗೆ ತಗೋತಾ ಇದೀರಾ? ಬೇಜಾರು ಇಲ್ಲ ಇಲ್ಲಿ. ಎಲ್ಲಿ ಹಾರ್ಟ್ ಶೇಪು ಬಂದಿಲ್ಲ ಅಂದ್ರೆ ಇರೋದು. ತಡಿ ಸ್ವಲ್ಪ. ಓಕೆ, ಪೇಷನ್ಸ್. ಆತ್ರಗಾರಂಗೆ ಬುದ್ಧಿ ಮಟ್ಟ ಅಂತೆ. ಅದು ಅವಾಗಿನ ಗಾದೆ. ಟೈಮ್ ಬಹಳ ಕಡಿಮೆ ಇರೋದ್ರಿಂದ ಯಾವಾಗ್ಲೂ ಆತ್ರವಾಗೇ ಇರ್ಬೇಕು. ಓಹೋ, ಹಂಗ್ ಬೇರೆ ಇದೆಯಾ? ವೆರಿ ಬಿಸಿ ಲೈಫ್, ಯು ಸಿ. ಓಹೋ, ಸರಿ ಸರಿ. ಇದಾಗಿದೆ. ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಟರ್ನ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಆಗ್ಬೇಕಲ್ಲ ಇದು? ಹೌದು, ಇದು ಸ್ವಲ್ಪ ರೋಸ್ಟ್ ಆಗ್ಬೇಕಿದು. ಯಾಕಂದ್ರೆ ಒಳಗೂ ಬೇಯ್ಬೇಕಲ್ಲ, ಅದಕ್ಕೋಸ್ಕರ. ಏನಾಗುತ್ತೆ, ಈ ಶಾಲೋ ಫ್ರೈ ಮಾಡ್ಬೇಕಾದ್ರೆ ಸಖತ್ ಕೇರ್ಫುಲ್ ಆಗಿರ್ಬೇಕು. ಹೌದು. ಮತ್ತೆ ಸ್ವಲ್ಪ ಹಿಂಗ್ ಪ್ರೆಸ್ ಮಾಡಿದ್ರೆ ಎಲ್ಲಾ ಕಡೆ ಕ್ಲೀನ್ ಆಗಿ ಬೇಯುತ್ತೆ. ನಮ್ ಹಾರ್ಟ್ ಹುಷಾರ್. ಹಾ, ನಿಮ್ ಹಾರ್ಟ್ ಹುಷಾರು. ಇದು ಈ ಬಣ್ಣ ಬರ್ಬೇಕು, ಆಕ್ಚುಲ್ ಆಗಿ ಈ ಕಲರ್ ಬರ್ಬೇಕು. ಬ್ರೆಡ್ ಅಲ್ಲಿ ನಾವು ಮೊಸರು ಹಾಕಿದೀವಲ್ಲ, ಅದಕ್ಕೆ ಈ ಬಣ್ಣ ಬರುತ್ತೆ. ಓ, ಈ ಬ್ರೆಡ್ ಮೊಸರು ಎಲ್ಲ ಯೂಸ್ ಮಾಡಿ ಬೇರೆ ಅದರ ರೆಸಿಪಿ ಮಾಡ್ಬೋದಾ ಸಿಂಪಲ್ ಆಗಿ? ಯಾರ ಬಗ್ಗೆ ಹೇಳ್ತೀರಾ? ಈಗ ಬೇಡ, ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ಹೇಳ್ತೀನಿ. ಓ, ನೆಕ್ಸ್ಟ್ ಮಾಡೇ ಕೊಟ್ಬಿಡ್ತೀರಾ? ಮಾಡೇ ಕೊಟ್ಬಿಡ್ತೀನಿ. ನೀನ್ ಕೇಳಿದ್ದೆಲ್ಲ ಜೀನಿಯಸ್. ಓ, ನೀನ್ ಕೇಳಿದ್ದೆಲ್ಲ ಪೂರೈಸ್ತಾ ಬರ್ತಾರೆ. ಥ್ಯಾಂಕ್ ಯು. ಹಂಗಾರೆ ಇನ್ನೊಂದು ದೊಡ್ಡ ವಿಷಯ ಇದೆ, ಕೇಳ್ತೀನಿ ಆಮೇಲೆ. ಆಫ್ ದಿ ಸ್ಕ್ರೀನ್ ಪೂರೈಸ್ಬೇಕು. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಹೀಗಿದಾಗಿದೆ ಇದು. ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಓ ಎಸ್, ಕೊಡು. ಫಸ್ಟು ಏನ್ ಮಾಡೋಣ ಗೊತ್ತಾ, ಇದೆಲ್ಲ ಸೈಡಲ್ಲಿ ಹಾಕ್ಬಿಟ್ಟು ವಿನುತನ್ ಹಾರ್ಟ್ ಮಧ್ಯ ಇಟ್ಟು. ನನ್ನ ಹಾರ್ಟ್ನ ಕೊನೆಗೂ ಫ್ರೈ ಮಾಡ್ಬಿಟ್ರಲ್ಲ ನೀವು. ನೀನ್ ಹೇಳ್ದೆ ನನ್ನ ಹಾರ್ಟ್ ತರ ಮಾಡ್ಕೊಡ್ತೀರಾ ಅಂದೆ, ನೀನ್ ಮಾಡ್ಕೊಟ್ಟೆ. ಇಲ್ಲ, ನಿನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ನಾನು ಸುಮ್ಮನೆ ರೇಗಿಸ್ತಾ ಇದ್ದೀನಿ ನಿಮ್ಗೆ. ಮಾಡಿ ಮಾಡಿ. ಅಲ್ಲ, ನೀನ್ ಏನ್ ಕೇಳ್ತೀಯೋ ನನ್ನ ಮಾತನ್ನ ಮೀರ್ಬಾರ್ದು ನೀವು. ಅವಾಗ ಜೀವನದಲ್ಲಿ ನೋಡಿ ಉದ್ಧಾರ ಆಗ್ತೀರಾ. ನನ್ನ ಮಾತು ಕೇಳ್ತಾ ಬಂದ್ರೆ ಯು ಕ್ಯಾನ್ ಸಿ ದಿ ಚೇಂಜಸ್ ವೆರಿ ಶಾರ್ಟ್ಲಿ. ಐ ಬಿನ್ ಆಲ್ರೆಡಿ ಫೈಂಡಿಂಗ್ ಚೇಂಜಸ್. ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರ್ಬೇಕು. ನಂಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನೀವು. ಈಗ ಗ್ಯಾಸ್ ಆಫ್ ಮಾಡು. ಇರುತ್ತಾ, ಬ್ರೆಡ್ ಕಟ್ಲೆಟ್ ರೆಡಿ ಆಗಿದೆ. ನಿನ್ನ ಹಾರ್ಟ್ನ ನನ್ನ ಹಾರ್ಟ್ನ ತಗೊಂಡು ಟೇಸ್ಟ್ ಮಾಡು.
ಓ ಬ್ರೆಡ್ ಕಟ್ಲೆಟ್ ರೆಡಿ ಆಗಿದೆ. ಹಾರ್ಟ್ ಟಚಿಂಗ್ ಆಗಿ ಹೇಳ್ಬಿಟ್ಟು ಕೊಟ್ರು ಇವರು. ನನಗೋಸ್ಕರ ಎಷ್ಟು ಕ್ಯೂಟ್ ಆಗಿರೋ ಅಂತ ಒಂದು ಹಾರ್ಟ್ ಕೂಡ ಮಾಡಿದ್ದಾರೆ. ಇದನ್ನ ಹೇಗೆ ಮಾಡೋದು ಅಂತ ರೀಕ್ಯಾಪ್ ತೋರಿಸ್ತೀವಿ ನೋಡಿ. ಬ್ರೆಡ್ ಕಟ್ಲೆಟ್ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಬ್ರೆಡ್ ಸ್ಲೈಸಸ್, ಬೇಯಿಸಿದ ಆಲೂಗೆಡ್ಡೆ, ಸ್ವಲ್ಪ ಉಪ್ಪು, ಈರುಳ್ಳಿ, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಜೀರಾ ಪುಡಿ, ಈಸ್ಟರ್ನ್ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಮೊಸರು, ಹಸಿ ಮೆಣಸಿನಕಾಯಿ ಹಾಕಿ ಕಲಸಿ. ನಂತರ ಅದನ್ನ ಹೆಂಚಿನ ಮೇಲೆ ಶಾಲೋ ಫ್ರೈ ಮಾಡಿದರೆ ಬ್ರೆಡ್ ಕಟ್ಲೆಟ್ ರೆಡಿ ಟು ಸರ್ವ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಬ್ರೆಡ್ ಕಟ್ಲೆಟ್ನ ಅಂತ. ಘಮ ಘಮ ಅಂತ ಇದೆ. ತಿನ್ಲ ಪ್ರತಿಮಾ? ಹಾರ್ಟ್ ನನಗೋಸ್ಕರ ನೀವು ಪ್ರೀತಿಯಿಂದ ಮಾಡ್ಕೊಟ್ಟಿರೋಂಥ ಹಾರ್ಟ್. ನಾ ಮಾತಾಡಲ್ಲ, ತಿನ್ನು. ನಿನ್ ಹಾರ್ಟ್ ಚೆನ್ನಾಗಿತ್ತಾ? ನಾವು ಒಳ್ಳೆ ಮನ್ಸವರು ಏನ್ ತಿಂದ್ರು ಏನ್ ಹೇಳಿದ್ರು ಒಳ್ಳೇದೇ ಆಗುತ್ತೆ. ಆಯ್ತಮ್ಮ. ಏನ್ ಸಖತ್ತಾಗಿದೆ ಗೊತ್ತಾ ಇದು. ಸಾಯಂಕಾಲ ಕಟ್ಕೊಂಡು ಒಂಚೂರು ಉಪ್ಪು ಕಡಿಮೆ ಆಯ್ತು ಅಂತ ಅನ್ನಿಸ್ತು ನನಗೆ. ನಾನು ಹಿಂಗೆ ಹೇಳಿದ್ನಲ್ಲ, ಬ್ರೆಡ್ ಅಲ್ಲೂ ಉಪ್ಪಿರುತ್ತೆ, ಸೊ ಆದಷ್ಟು ಕಡಿಮೆ ಹಾಕೊಂಡ್ರೆ ಬೆಟರ್. ವೆನ್ ಯು ಈಟ್ ಇಟ್ ವಿತ್ ಸಾಸ್ ಆವಾಗ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಬ್ಯಾಲೆನ್ಸ್ ಸಾಸ್ ಜೊತೆದಿಂದ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಸಾಸ್ ಇಲ್ದಿರ ಬರೀ ಹೀಗೆ ತಿನ್ನೋದಾದ್ರೆ ಒಂದ್ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅಂತ ಅನಿಸ್ತು. ಬಟ್ ಇಟ್ ಇಸ್ ಯಮ್ಮಿ. ಥ್ಯಾಂಕ್ ಯು. ಚಪ್ಪರ್ಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಈಗ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ಕೊಡ್ತೀರಾ ಅಂತ ಕೇಳಬೇಕು ಅನ್ಕೊಂಡೆ. ಬಟ್ ನೀವು ಇವಾಗ ಹೊರಟ್ರೆ ನಾವು ನೆಕ್ಸ್ಟ್ ಎರಡು ರೆಸಿಪಿ ನಾವು ಬೇರೆಯವ್ರ ಹತ್ರ ಹೇಳಿಸ್ಕೊಳ್ತೀವಿ. ಅಲ್ಲ, ನೀನ್ ಮಾಡು ಅಂತ್ಯ, ಹೋಗು ಅಂತ್ಯ, ನಿನ್ ನಂಬ್ಕೊಂಡ್ರೆ ಗೋವಿಂದ. ಬಾಯ್. ನೋಡಿದ್ರಲ್ಲ ಪ್ರತಿಮಾ ಅವರು ಇವತ್ತು ಎಷ್ಟು ಒಳ್ಳೆ ರೆಸಿಪೀಸ್ ಮಾಡ್ಕೊಟ್ರು ಅಂತ. ಪ್ರೀತಿಯಿಂದ ನಂಗೋಸ್ಕರ ಒಂದು ಹಾರ್ಟ್ ಕೂಡ ಮಾಡ್ಕೊಟ್ರು. ಸೊ ಸ್ವೀಟ್ ಆಫ್ ಹರ್. ಸೊ ಇನ್ನ ಎರಡು ರೆಸಿಪಿನ ಮತ್ತೊಬ್ರು ಗೆಸ್ಟ್ ನಂಗೆ ಮಾಡ್ಕೊಡ್ತಾರೆ. ಸೊ ಇವಾಗ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಗೆಸ್ಟ್ ನ ವೆಲ್ಕಮ್ ಮಾಡ್ಬೇಕು. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಪ್ರತಿಭಾ ಅಜಯ್ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವಾಗ್ಲೂ ನಗ್ತಾ ಇರ್ತೀರಲ್ಲ ನೀವು. ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು. ಓಕೆ, ಇವತ್ತು ಯಾವ ರೆಸಿಪೀಸ್ ಹೇಳ್ಕೊಡ್ತಾ ಇದ್ದೀರಾ? ಆಂಧ್ರ ಶೈಲಿಯ ರೆಸಿಪಿ. ಇವತ್ತು ನಾನು ಎರಡು ರೆಸಿಪಿ. ಅದು ನಾನು ಡಯಾಬಿಟಿಕ್ಗೂ ಅವರು ಡಯಾಬಿಟಿಕ್ ಪೇಷಂಟ್ಸ್ ಅವ್ರಿಗೂ ಯೂಸ್ ಆಗಬೇಕು. ಮತ್ತೆ ಆಂಧ್ರ ಸ್ಟೈಲ್ ಅದರದ್ದು ಮೇನ್. ಓಕೆ, ಆಂಧ್ರ ಸ್ಟೈಲ್ ಅಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಗೆ ಉಪಯೋಗ ಆಗುವಂತ ಒಂದು ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀರಾ. ಹೌದು. ಓಕೆ, ಮೊದಲನೇ ರೆಸಿಪಿ ಹೆಸರು ಹೇಳ್ತೀರಾ? ಹಾಗಲಕಾಯಿದು ಸ್ಟಫಿಂಗ್, ಮತ್ತೆ ನಂತರ ನಲ್ಲಿಕಾಯಿದು ತೊಕ್ಕು. ಹಾಗಲಕಾಯಿ ಸ್ಟಫಿಂಗ್ ಅಂಡ್ ನೆಲ್ಲಿಕಾಯಿ ತೊಕ್ಕು. ವಾವ್, ಎರಡೂ ಮತ್ತೆ ಡಯಾಬಿಟಿಕ್ ಒಳ್ಳೇದು. ಹಾಗಲಕಾಯಿನೂ ತುಂಬಾನು ಒಳ್ಳೇದು, ನಲ್ಲಿಕಾಯಿ ಸಹಿತ ಒಳ್ಳೇದು. ಅದರಿಂದ ಇದು ಆಂಧ್ರ ಸ್ಟೈಲ್ ಅಲ್ಲೂ ಆಗಿರ್ಬೇಕು, ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ಗೂ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ರೆಸಿಪಿನ ನಾನು ಆರಿಸ್ಕೊಂಡಿದ್ದೀನಿ. ಓಕೆ, 2 in 1. ಓಕೆ, ಶುರು ಮಾಡೋಣ ಹಾಗಾದ್ರೆ. ಖಂಡಿತ. ಈಗ ಫಸ್ಟ್ ಹಾಗಲಕಾಯಿ ಸ್ಟಫಿಂಗ್ ಹೇಳ್ಕೊಡ್ತೀರಾ? ಓಕೆ, ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಹಾಗಲಕಾಯಿ, ಅರಿಶಿನ, ಹುಣಸೆಹಣ್ಣು, ಮೆಂತ್ಯ, ಉಪ್ಪು, ಕಾಯಿ ತುರಿ, ಚಟ್ನಿ ಪುಡಿ. ಓಕೆ, ಇಷ್ಟೇ ಸಾಕಾ? ಚಟ್ನಿ ಪುಡಿ ನೆಂಚ್ಕೊಳ್ಳೋದಕ್ಕ ಅಥವಾ ಇದಕ್ಕೆ? ಹಾಗಲಕಾಯಿನ ಒಳಗಡೆನ ಚಟ್ನಿ ಪುಡಿ ಹಾಕ್ತೀವಿ. ಹಾಗಲಕಾಯಿ ಒಳಗಡೆ ಚಟ್ನಿ ಪುಡಿ ಹಾಕೋದು. ಇದು ಆಕ್ಚುಲಿ ಚಟ್ನಿ ಪುಡಿ ಆಂಧ್ರ ಸ್ಟೈಲ್ ಅಂತ ಗನ್ ಪೌಡರ್ ಅಂತ ಹೇಳ್ತಾರೆ. ಗನ್ ಪೌಡರ್. ಅಕಸ್ಮಾತ್ ಇದಿಲ್ಲ ಅಂತಂದ್ರೆ ನಾವು ಮಾಮೂಲಿ ನಮ್ಮ ಕರ್ನಾಟಕ ಶೈಲಿಯಲ್ಲಿ ಮಾಡಿರ್ತಾರಲ್ಲ ಚಟ್ನಿ ಪುಡಿ, ಅದು ಸಹಿತನೂ ಆಗುತ್ತೆ, ಇದಕ್ಕೆ ಮ್ಯಾಚ್ ಆಗುತ್ತೆ. ಇದು ಆಕ್ಚುಲಿ ಗನ್ ಪೌಡರ್, ಆಂಧ್ರ ಸ್ಟೈಲ್ ಇದೆ ಗನ್ ಪೌಡರ್ ಅಂತ ಹೇಳ್ತಾರೆ. ಓಕೆ, ಈಗ ಏನ್ ಬೇಕು ನಿಮ್ಗೆ? ಈಗ ನಂಗೊಂದು ಕುಕ್ಕರ್ ಬೇಕು. ಲೈಟ್ ಮಾಡ್ಲಾ? ನನಗೆ ಚಾಪಿಂಗ್ ಬೋರ್ಡ್ ಒಂದು ಬೇಕು. ಗ್ಯಾಸ್ ಚಾಲು ಮಾಡಿ. ಇದು ಹಾಗಲಕಾಯಿನ ಫುಲ್ ಹೀಗೆ ಬೇಯಿಸ್ಕೊಂಡ್ಬಿಡೋಣ. ನಾನು ಕಟ್ ಯಾತಿಕಾಯಿ ಮಾಡ್ತಿರೋದಂದ್ರೆ ಏನಾದ್ರು ಅಕಸ್ಮಾತ್ ಹಾಳಾಗಿದ್ರೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಿದ್ದೀನಿ. ಫುಲ್ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ, ಅಂದ್ರೆ ನನಗೆ ಈಸಿ ಆಗುತ್ತೆ, ಫಾಸ್ಟ್ ಆಗುತ್ತೆ ಅಂತ. ಇದಕ್ಕೆ ನೀವು ಬೆಲ್ಲ ಏನು ಉಪಯೋಗಿಸಲ್ವಾ? ಬಿಕಾಸ್ ಯೂಶಲ್ ಆಗಿ ನಾವು ಮನೇಲೆಲ್ಲ ಮಾಡಬೇಕಾದ್ರೆ ಬೆಲ್ಲ ಉಪಯೋಗಿಸ್ತೀವಿ ಇದರ ರೆಸಿಪಿಗಳಿಗೆ. ಬೆಲ್ಲ ಈ ಚಟ್ನಿ ಪುಡಿಗೆ ನಾನು ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ, ಅಂದ್ರೆ ಇದು ಸ್ವಲ್ಪ ಸ್ವೀಟ್ ಆಗಿದೆ ಇರುತ್ತೆ. ಓಕೆ, ಅದು ಬ್ಯಾಲೆನ್ಸ್ ಆಗುತ್ತೆ. ನೀರು ಹಾಕೋಣ. ಸ್ವಲ್ಪ ನೀರು ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಇಲ್ಲಿ ಹುಣಸೆಹಣ್ಣು ಇದೆಯಲ್ಲ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ, ಈ ನೀರು ಸಹಿತ ಇದಕ್ಕೆ ಹಾಕ್ಬಿಡೋಣ. ಓಕೆ, ಇದು ನಾನು ಯಾತಕ್ಕೆ ಹುಣಸೆಹಣ್ಣು ಉಪ್ಪು ಬೇಯಿಸ್ಕೊಳ್ಳೋಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಇದು ಹಾಗಲಕಾಯಿ ತುಂಬ ಕಹಿ ಇರುತ್ತೆ. ಈ ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಅದ್ರದ್ದು ಕಹಿ ಅಂಶ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ತಿಂತಾ ಇರ್ಬೇಕಾದ್ರೆ ಅದು ಹುಳಿಯಾಗಿ ಇರಬೇಕು. ನಾನು ಸುಮ್ಮನೆ ಸ್ಟಫಿಂಗ್ ಮಾಡಿಬಿಟ್ಟು ಇದ್ರೊಳಗೆ ಮಾಡಿಬಿಟ್ರೆ ಅದು ಅಷ್ಟು ಹುಳಿ ಬರಲ್ಲ ಹೊರಗಡೆ ಎಲ್ಲ.
ಅದಕ್ಕೆ ನಾನು ಫಸ್ಟ್ ಬೇಯಿಸ್ತಾ ಇರ್ಬೇಕಂದ್ರೆ ಸ್ವಲ್ಪ ಹುಣಸೆ ಬೇಯಿಸ್ಬೇಕಾದ್ರೆ ಹಾಕಿದ್ರೇನೆ ಅದು ಫುಲ್ ಹಾಗಲಕಾಯಿ ಇಳ್ಕೊಳ್ಳುತ್ತಲ್ಲ. ಇಳ್ಕೊಳ್ಳುತ್ತೆ, ಹೌದು. ಸ್ಟಫಿಂಗ್ ಹಾಕಿದ್ರೆ ಬರೀ ಒಳಗ್ ಒಳಗ್ ಮಾತ್ರ ಮಾತ್ರ, ಸೊ ಇರುತ್ತೆ. ಆಚೆ ಕಹಿ ಕಹಿ ಇರುತ್ತೆ. ಇರುತ್ತೆ. ಇವಾಗ ಇದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಹಾ. ಅಷ್ಟರಲ್ಲಿ ಈ ಚಟ್ನಿ ಪುಡಿನ ಸ್ವಲ್ಪ ತಯಾರು ಮಾಡ್ಕೊಳ್ಳೋಣ. ಈ ಚಟ್ನಿ ಪುಡಿ ಇದು ಅನ್ನಕ್ಕೆ ಕಲ್ಸ್ಕೊಂಡೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ಟಫಿಂಗ್ ಅಂತಂದ್ರೆ ಸ್ವಲ್ಪ ಅದಕ್ಕೆ ಮೆಂತ್ಯ, ಸ್ವಲ್ಪ ಹುಳಿ ಎಲ್ಲ ಬಿದ್ದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸ್ಪೈಸಿ, ಆಂಧ್ರ ಸ್ಟೈಲ್ ಅಂತಂದ್ರೆ ಸ್ವಲ್ಪ ಸ್ಪೈಸಿಯಾಗಿ ಹೌದು. ರೆಡಿ ಆಗಿರ್ಬೇಕು ನಾವು, ಖಾರ ಖಾರ ತಿನ್ನಕ್ಕೆ, ಹುಳಿ ಹುಳಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಇದು ಬೆಂದಿದೆ ಅಲ್ಲ, ಬೆಂದಿದೆ, ಆಫ್ ಮಾಡೋಣ. ಈಗ ಬೇಯಿಸಿದ ಸಾಕು. ತಕ್ಷಣ ಕುಕ್ಕರ್ ಓಪನ್ ಮಾಡ್ಬಿಡೋಣ. ಓಪನ್ ಮಾಡೋಣ. ಸಾಕು, ಇಷ್ಟು ಬೆಂದ್ರೆ ಸಾಕು. ನಿಮ್ಗೆ ಅಡ್ಗೆ ಬಗ್ಗೆ ಯಾಕೆ ಇಷ್ಟೊಂದು ಒಲವು ಮೂಡಿದ್ದು? ಬಿಕಾಸ್ ನೀವು ಮಾತಾಡೋವಾಗ್ಲೇ ಗೊತ್ತಾಗ್ತದೆ ನಿಮ್ಗೆ ಬಹಳ ಇಷ್ಟ ಅಡ್ಗೆ ಮಾಡೋದು ಅಂಡ್ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೀರಾ ಅಂತ. ಆಕ್ಚುಲಿ ನಮ್ಮಮ್ಮಗೆ ತುಂಬಾನೇ ಇಷ್ಟ, ನನಗಿಂತ ನಮ್ಮಮ್ಮಗೆ ತುಂಬಾನೇ ಇಷ್ಟ. ಅದು ನನಗೆ ಯಾವಾಗ ಹೇಳ್ಕೊಡ್ತಿದ್ರು ನಮ್ಮಮ್ಮ, ಹೀಗ್ ಮಾಡ್ಬೇಕು ಅಡಿಗೆ, ಹೀಗ್ ಮಾಡ್ಬೇಕು, ಗಂಡ ಮನೆಗೆ ಹೋದ್ರೆ ಅಡಿಗೆ ಗೊತ್ತಿರಬೇಕು, ಆ ಥರದ್ದೆಲ್ಲ ನಂಗೆ ತುಂಬಾನೇ ಹೇಳ್ತಿದ್ರು. ಆಮೇಲೆ ನಾನು ಗೋವಾದಲ್ಲಿ ಮದುವೆ ಮಾಡ್ಕೊಂಡಿದ್ದೆ ನಾನು. ಅಲ್ಲಿ ಎಲ್ಲರೂ ಇಲ್ಲಿ ಕರ್ನಾಟಕದ ಅಡಿಗೆ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ಆಕ್ಚುಲಿ ಗೋವಾದಲ್ಲೆಲ್ಲ. ಅಲ್ಲೆಲ್ಲ ಬ್ರೆಡ್ ಬಿಸ್ಕೆಟ್ ಬೆಳಗ್ಗೆ ತಿಂಡಿಗೆ ಅದೇ ಥರದ್ದು. ಈಗ ಮಸಾಲೆ ದೋಸೆ ಅದೆಲ್ಲ ಏನು ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ನನ್ನ ನೋಡಿದ ತಕ್ಷಣ ನಮ್ಮಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಅವ್ರಿಗೆ ಬಡಿಸಿ ಕಳ್ಸಿದ್ರು ಗಂಡಿ ಮನೆಯವ್ರು ಬಂದಾಗ. ನನಗೂ ಚೆನ್ನಾಗಿ ಬರುತ್ತೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟು ನನಗೆ ಅದು ಮಾಡು ಇದು ಮಾಡು ಅಂತ ಫುಲ್ ಜವಾಬ್ದಾರಿ ಕೊಟ್ಬಿಟ್ಟಿದ್ರು. ಆ ಜವಾಬ್ದಾರಿ ಯಾವಾಗ ಬಂತು ಅದು ಆಟೋಮೆಟಿಕ್ ಆಗಿ ನಾನು ಕಲ್ತ್ಕೊಂಡ್ಬಿಟ್ಟೆ. ಕಲ್ತಿದ ನಂತರ ಆಮೇಲೆ ನಮ್ಮಮ್ಮ ನಂಗೆ ತುಂಬಾನೇ ಪ್ರೋತ್ಸಾಹ ಕೊಡ್ತಿದ್ರು ಕಲೀಲಿಕ್ಕೆ, ಮತ್ತೆ ಈ ಥರ ಚಾನಲ್ಗೆಲ್ಲ ಶೋ ತೋರಿಸ್ಲಿಕ್ಕೆ. ಆಮೇಲೆ ಫುಲ್ ಇಂಪ್ರೂವ್ಡ್ ಅಂತ ನಾವು ಹೇಳ್ಕೊಳ್ಬಾರ್ದು, ಇಂಟ್ರೆಸ್ಟ್ ಇರ್ಬೇಕಲ್ಲ ಕಲಿಯೋದಕ್ಕೆ. ಇಂಟ್ರೆಸ್ಟ್ ಬೇಕು ಫಸ್ಟ್. ನಾವು ಯಾರನ್ನೇ ಆಗ್ಲಿ ಕಲಿಸ್ತೀನಿ ಅಂತ ಹೇಳಕ್ಕಾಗಲ್ಲ, ಅವರಾಗೆ ಕಲಿಬೇಕಷ್ಟೇ. ಇದು ಆರ್ಲಿ ಸ್ವಲ್ಪ ಇದು. ಅಷ್ಟರಲ್ಲಿ ಈ ಮೆಂತ್ಯನ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಮೆಂತ್ಯ ಹುರ್ಕೊಂಡಿದ್ದೀನಿ, ಒಂದೂವರೆ ಸ್ಪೂನ್ ಅಷ್ಟೇ ಮೆಂತ್ಯ ಇದೆ. ನಾನು ಆಮೇಲೆ ನೋಡ್ಕೊಂಡು ಹಾಕೋತೀನಿ. ಫಸ್ಟ್ ಪೌಡರ್ ಮಾಡ್ಕೊಂಡ್ಬಿಡೋಣ. ಮುಚ್ಚಳ ಮೆಂತ್ಯ ಅಷ್ಟೇ ಹುರಿದಿದ್ದೀರಾ ಮೆಂತ್ಯನ? ಇವಾಗ ಆಗಿದೆ. ಇದು ಫುಲ್ ಫೈನ್ ಪೌಡರ್ ಬೇಡ, ಸ್ವಲ್ಪ ತರ್ತರೆಗೆ ಇಲ್ಲಿ. ಓಕೆ, ಸ್ವಲ್ಪ ತರಿತರಿಯಾಗಿ ಫುಲ್ ನುಣ್ಣಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ನಂಗೊಂದು ಬೌಲ್ ಬೇಕು, ಮಿಕ್ಸಿಂಗ್ ಬೌಲ್. ಇದು ಕುಕ್ಕರ್ ತೆಗೆದ್ಬಿಡ್ಲಾ? ಹಾ, ತೆಗೆದ್ಬಿಡಿ, ಕುಕ್ಕರ್ ಕೆಲಸ ಆಗೋಯ್ತು. ಇದು 3/4 ಟೀ ಸ್ಪೂನ್ ಅಷ್ಟು ಮೆಂತ್ಯ ಪೌಡರ್ ಹಾಕೊಳ್ಳೋಣ. ಇದು ಒಂದು 2 ಸ್ಪೂನ್ಸಾ? ಹಾ, 3 ಸ್ಪೂನ್ಸ್ ಹಾಕೊಳ್ಳೋಣ. ಗನ್ ಪೌಡರ್ ಸ್ವಲ್ಪ ಜಾಸ್ತಿ ಇದ್ರೆ ಏನಾಗಲ್ಲ, ಆಮೇಲೆ ಅದು ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಳ್ಬಹುದು. ಸ್ವಲ್ಪ ಕಾಯಿ ತುರಿ. ಈ ಆಂಧ್ರ ಶೈಲಿ ರೆಸಿಪೀಸ್ ಅಲ್ಲೂ ಕಾಯಿ ಜಾಸ್ತಿ ಬಳಸ್ತಾರ? ಕೊಬ್ಬರಿ ಬಳಸ್ತಾರೆ, ಕಾಯಿ ಕೊಬ್ಬರಿ. ತೆಂಗಿನಕಾಯಿಗಿಂತ ನಾವು ತೆಂಗಿನಕಾಯಿ ಬಳಸೋ ಹಾಗೆ ಅವ್ರು ಕೊಬ್ಬರಿ ಬಳಸ್ತಾರೆ. ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ರಸ. ತುಂಬಾ ಹುಳಿ ಆಗಿರುತ್ತೆ ಅನ್ಸುತ್ತಲ್ಲ, ನೀವು ಹುಣಸೆಹಣ್ಣು ಅವಾಗಿಂದ ಹಾಕ್ತಾರವಾಗ? ಇಲ್ಲ, ಇವಾಗ ನೋಡಿ ಆ ಹುಣಸೆಹಣ್ಣು ರಸ ಎಲ್ಲ ಕುಕ್ಕರಲ್ಲಿ ಹೊರಟೋಯ್ತು ಹೊರಗಡೆ, ಅದ್ರ ಕಹಿ ಅಂಶನೂ ಹೋಯ್ತು. ಇವಾಗ ಏನೋ ಸ್ವಲ್ಪ ಮೆತ್ಕೊಂಡಿದೆ, ಆದಷ್ಟು ಹೊರಗೆ. ಇದು ಕಹಿ ಅಂಶ ಹೋದ್ಮೇಲೆ ಅದು ಹೆಲ್ದಿ ಆಗಿರುತ್ತೆ. ಐ ಮೀನ್ ಡಯಾಬಿಟಿಕ್ ಪೇಷಂಟ್ಸ್ಗೆಲ್ಲ ಅದಕ್ಕೋಸ್ಕರ ಹೆಲ್ದಿ ಅಂತ ನಾನು ಅನ್ಕೊಂಡಿದ್ದೆ ಇದು. ಸೊ ಅದು ಹೋದ್ರೆ ಪರವಾಗಿಲ್ವಾ? ಪರವಾಗಿಲ್ಲ, ಯಾಕಂತಂದ್ರೆ ತುಂಬಾನೇ ನಾವು ಕಹಿ ಕೊಟ್ಬಿಟ್ಟು ಡಯಾಬಿಟಿಕ್ ಪೇಷಂಟ್ಸ್ ತಿನ್ನಂತಂದ್ರೆ ಎಲ್ಲಾನು ಬಿಸಾಡ್ಬಿಡ್ತಾರೆ. ಅದ್ರ ಬಂದು ಸ್ವಲ್ಪ ಕಹಿನ ಬಿಸಾಡ್ಬಿಟ್ಟು ಒಂದು ಫುಲ್ ಇದೆ, ಇದ್ರ ಪೂರ ಹೋಗಿರಲ್ಲ, ಪೂರ ಹೋಗಿರಲ್ಲ, ಸ್ವಲ್ಪ ಹೋಗಿರುತ್ತೆ. ಇದು ತಿನ್ನೋ ಹಾಗಿರುತ್ತೆ. ಓಕೆ, ಅಂದ್ರೆ ಕಹಿ ಅಂಶ ಇರುತ್ತೆ ಅಲ್ಲಿ. ಸ್ವಲ್ಪ ಉಪ್ಪು ಹಾಕೋಣ. ನಂಗೊಂದು ಚಾಕು ಬೇಕು. ಓಕೆ,
ಒಂದು ಈ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಹಾ. ಕಟ್ ಮಾಡಿ ನಂತರ ಇದನ್ನ ತೆಗೆದುಬಿಡೋಣ. ಅದೇ ಜಾಸ್ತಿ ಕಹಿ ಇರುತ್ತಲ್ಲ? ಹಾ, ಬೀಜ ತುಂಬಾ ತುಂಬಾ ಕಹಿ. ಕಹಿ ಇರುತ್ತೆ. ಈ ಬೇಸ್ ಸ್ವಲ್ಪ ಇಟ್ಕೊಳ್ಳೋಣ. ಅಕಸ್ಮಾತ್ ಬೇಸ್ ಮುರಿದೋಗ್ಬಿಡ್ತು ಅಂದ್ರೆ ನಾವು ಸ್ವಲ್ಪ ಕೈಯಿಂದಾನೆ ಪ್ರೆಸ್ ಮಾಡ್ಕೊಳ್ಬೋದು. ಇವಾಗ ಬೇಸ್ ಇದೆ ಇದಕ್ಕೆ. ಇವಾಗ ಈ ತರ ಹೀಗೆ ಮಾಡಿ ಇದರೊಳಗೆ ತುಂಬೋಣ. ಓಕೆ, ಈಗ ಇದಕ್ಕೆ ಫ್ರೈಯಿಂಗ್ ಪ್ಯಾನ್ ಬೇಕಾ? ಶಾಲೋ ಫ್ರೈ ಮಾಡೋದಲ್ವಾ? ಹೌದು. ಎಣ್ಣೆ ಹಾಕಿ ಒಂಚೂರು. ಸ್ವಲ್ಪ ಸಾಕಾ? ಹಾ, ಸ್ವಲ್ಪ ಸಾಕು. ಸಾಕು. ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ? ಇದು ಅನ್ನದ ಜೊತೆ. ಅನ್ನದ ಜೊತೆನಾ? ಈ ಆಂಧ್ರದ್ದು ರೈಸ್ ಅಂತ ಸಿಗತ್ತಲ್ಲ, ಉದುದ್ರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೂ ಸ್ವಲ್ಪ ತುಪ್ಪ ಮತ್ತೆ ಇದನ್ನ ಹಾಕ್ಬಿಟ್ಟು ನಂಚ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಗ್ರೇವಿ ಟೈಪ್ ಬರುತ್ತಾ? ಇದು ಇಲ್ಲ ಇಲ್ಲ ಮಾಡ್ತಾ ಇಲ್ಲ, ನಂಚ್ಕೊಳಕ್ಕೆ ಅಷ್ಟೇ. ಗ್ರೇವಿ ನೆಂಚ್ಕೊಳಕ್ ಅಷ್ಟೇ, ಡ್ರೈ ಐಟಮ್ ತರ. ಡ್ರೈ ಐಟಮ್ ನೆಂಚ್ಕೊಳಕ್ ಚೆನ್ನಾಗಿರುತ್ತೆ ಇದು. ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ರಿ ಬಾಣಂತಿರ್ಗೆ. ಆಕ್ಚುಲಿ ಇವಾಗ ತುಂಬಾ ಜನ ನನಗೆ ಮಗುಗೆ ಹಾಲು ಕುಡ್ಸಕ್ಕೆ ಹಾಲೇ ಬರ್ತಾ ಇಲ್ಲ, ಆ ಥರ ಎಲ್ಲ ತುಂಬಾನೇ ಹೇಳ್ತಾರೆ ಪ್ರಾಬ್ಲಮ್ಸ್. ಆಮೇಲೆ ಮತ್ತೆ ಇನ್ನು ತಕ್ಷಣನೇ ಬಾಟ್ಲೆ ಹಾಲು, ಹೊರಗಿನ ಹಾಲು ಎಲ್ಲ ಕೊಟ್ಬಿಡ್ತಾರೆ, ಮಿಲ್ಕ್ ಪೌಡರ್. ಹಾ, ಆಕ್ಚುಲಿ ಅದೇನು ಗೊತ್ತೆ ಅಂತಂದ್ರೆ ಎಲ್ಲಾ ತಾಯಂದ್ರಿಗೂ ಒಂದು 650 ml ಇಂದ 1000 ml ವರೆಗೂ ಒಂದು ತಾಯಿ ಹಾಲನ್ನ ಸ್ರವಿಸ್ತಾಳೆ ಅವಳು. ಅದು ನಮಗೆ ಆ ಮಗು ಸಕ್ಕು ಮಾಡಿದ್ರೆ ಮಾತ್ರ ನಮಗೆ ಹಾಲು ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ನಾವು ಮಗು ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಬಿಟ್ಬಿಟ್ರೆ ಅದು ಫುಲ್ ಹಾಗೆ ಹೊಟ್ಟೋಗ್ಬಿಡತ್ತೆ. ಅದಕ್ಕೋಸ್ಕರ ನಾವು ಮಗುಗೆ ಸಕ್ ಮಾಡಕ್ ಬಿಡಬೇಕು. ಅದು ಕುಡಿದಿದ್ರೆ ಪರವಾಗಿಲ್ಲ, ಅದು ಹಾಲು ಅದು ಬರ್ದಿದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಫೋರ್ಸ್ ಮಾಡಿ ಅದು ಸಕ್ ಮಾಡಿಸ್ತಾ ಇದ್ರೆ ಖಂಡಿತ ಹಾಲು ಬರುತ್ತೆ. ಮತ್ತು ಮೊದಲು ಫಸ್ಟ್ ಬಂದಿರೋ ಹಾಲು, ಅದ್ರ ಹೆಸರು ಕೊಲಾಸ್ಟ್ರಮ್ ಅಂತ ಅದ್ರ ಹೆಸರು. ಆ ಹಾಲನ್ನ ತುಂಬ ಜನ ಬಿಸಾಡ್ಬಿಡ್ತಾರೆ. ಹಳ್ಳಿಲೆಲ್ಲ ಅದಕ್ಕೆ ಗೊತ್ತಿಲ್ಲ, ಅದು ಗಿಣ್ಣ ಹಾಲು ಅಂತ ಹೇಳ್ಬಿಟ್ಟು ಬಿಸಾಡ್ಬಿಡ್ತಾರೆ. ಅದು ಮಕ್ಕಳಿಗೆ ಜೀರ್ಣ ಆಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಅದು ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಿಂದ ಆ ಹಾಲನ್ನ ಖಂಡಿತ ಬಿಸಾಡಬಾರ್ದು. ಆ ಹಾಲನ್ನ ಫಸ್ಟ್ ಕುಡಿಸ್ಬೇಕು. ಯಾವುದೇ ಬೇರೆ ಹಾಲು ಕುಡಿಸೋದನ್ನ ಈ ಗಿಣ್ಣ ಹಾಲು ಅಂದರೆ ಕೊಲಾಸ್ಟ್ರಮ್ ಅಂತ ಆ ಹಾಲಿಗೆ ಹೆಸರು ಇದೆ, ಅದನ್ನು ಕುಡಿಸ್ಬೇಕು. ಆಗ ಮಗುಗೆ ತುಂಬಾ ಹೆಲ್ತಿ ಇರುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಮತ್ತು ಒಳ್ಳೆ ಹೈಟ್, ಪರ್ಸ್ನಾಲಿಟಿ ಅದು ನಂತರಕ್ಕೆ ಇವಾಗಲೇ ಕೊಡ್ಬೇಕು ನಾವು. ಓಕೆ, ಹಾಗೆ ಇದು ಸ್ವಲ್ಪ ಬೇಯಬೇಕಲ್ಲ? ಬೇಯಿಸ್ತಾ ಇರಿ. ಅಷ್ಟರಲ್ಲಿ ನಾನು ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಓಕೆನಾ? ವೀಕ್ಷಕರೇ, ನೋಡ್ತಾ ಇದ್ದೀರಾ ಅಲ್ವಾ, ಹಾಗಲಕಾಯಿ ಸ್ಟಫಿಂಗ್ ರೆಡಿ ಆಗ್ತಾ ಇದೆ. ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಇದು ಬಹಳ ಒಳ್ಳೇದಂತ. ಇದು ರೆಡಿ ಆಗುತ್ತೆ, ಅಷ್ಟರಲ್ಲಿ ನೀವು ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಓಕೆ, ಬ್ರೇಕ್ ಇಂದ ಮುಂಚೆ ಹೇಳಿದೆ ಇದು ರೆಡಿ ಆಗ್ತಾ ಇದೆ ಅಂತ. ಈಗ ನೋಡಿದ್ರೆ ಆಗ್ಲೇ ರೆಡಿ ಆಗಿದೆ. ಸೊ ನಾನು ಟೇಸ್ಟ್ ಮಾಡಬೇಕು. ಕೊಡ್ತೀರಾ? ಆಂಧ್ರ ಶೈಲಿಯ ಹಾಗಲಕಾಯಿ ಸ್ಟಫಿಂಗ್ ರೆಡಿ ಆಗಿದೆ. ಆಂಧ್ರ ಶೈಲಿಯ ಹಾಗಲಕಾಯಿ ಸ್ಟಫಿಂಗ್ ರೆಡಿ ಆಗಿದೆ. ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ, ಅದಕ್ಕೂ ಮುಂಚೆ ನೀವು ರೀಕ್ಯಾಪ್ ನೋಡಿ. ಹಾಗಲಕಾಯಿ ಸ್ಟಫಿಂಗ್ ಮಾಡುವ ವಿಧಾನ: ಮೊದಲು ಕುಕ್ಕರ್ಗೆ ಹಾಗಲಕಾಯಿ, ನೀರು, ಉಪ್ಪು, ಹುಣಸೆ ರಸ, ಅರಿಶಿನ ಹಾಕಿ 2 ವಿಷಲ್ ಕೂಗಿಸಿ. ನಂತರ ಮಿಕ್ಸಿ ಜಾರಿಗೆ ಹುರಿದ ಮೆಂತ್ಯ ಹಾಕಿ ಪುಡಿ ಮಾಡಿ. ಈಗ ಬೌಲ್ಗೆ ಮೆಂತ್ಯ ಪುಡಿ, ಗನ್ ಪೌಡರ್, ಕಾಯಿ ತುರಿ, ಹುಣಸೆ ರಸ, ಉಪ್ಪು ಹಾಕಿ ಬೆರೆಸಿ. ನಂತರ ಬೇಯಿಸಿದ ಹಾಗಲಕಾಯಿಯನ್ನ ಕಟ್ ಮಾಡಿ ಅದರ ಮಧ್ಯೆ ಮಸಾಲ ತುಂಬಿ. ಈಗ ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಸ್ಟಫ್ ಮಾಡಿದ ಹಾಗಲಕಾಯಿ ಹಾಕಿ ಫ್ರೈ ಮಾಡಿದರೆ ಹಾಗಲಕಾಯಿ ಸ್ಟಫಿಂಗ್ ರೆಡಿ ಟು ಸರ್ವ್. ನೋಡಿದ್ರಲ್ಲ ಹಾಗಲಕಾಯಿ ಸ್ಟಫಿಂಗ್ ಹೇಗ್ ಮಾಡೋದು ಅಂತ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡ್ಲಾ? ಇದೆಯಾ? ತಿನ್ನೋವಾಗ ಒಂದ್ ಚೂರು ಕಹಿ ಅನ್ಸ್ತಲ್ಲ, ತಿಂದ್ಮೇಲೆ ಒಂದ್ ಚೂರು ಕಹಿ ಅನ್ಸ್ತದೆ. ಅದು ಒಂದ್ ಬೀಜ ಸಿಕ್ಕಿದ್ದಕ್ಕಷ್ಟೇ. ಅದ್ ಬಿಟ್ರೆ ಇಟ್ ಇಸ್ ಆಸಮ್. ಆ ಬಿಸಿ ಬಿಸಿ ಆಗಿರೋದಕ್ಕೆ ಒಳ್ಳೆ ಈ ಕಾಫಿ ಜೊತೆ ಎಲ್ಲ ಸ್ನಾಕ್ ತರನು ತಿನ್ಬೋದು. ಇನ್ನು ಅಷ್ಟು ಚೆನ್ನಾಗಿದೆ. ಸಖತ್ತಾಗಿರೋ ರೆಸಿಪಿ ಮಾಡ್ಕೊಟ್ರಿ, ಥ್ಯಾಂಕ್ ಯು. ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ನೆಲ್ಲಿಕಾಯಿ ತೊಕ್ಕು. ನೆಲ್ಲಿಕಾಯಿ ತೊಕ್ಕು. ನೆನ್ಸ್ಕೊಳ್ತಾ ಇದ್ದೇನೆ, ಬಾಯಲ್ಲಿ ನೀರು ಉರ್ತಾ ಇದೆ ನಂಗೆ. ನೆಲ್ಲಿಕಾಯಿ ತೊಕ್ಕು ಮಾಡೋದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಮೇನ್ ಆಗಿ ನೆಲ್ಲಿಕಾಯಿ, ಲಿಂಬೆಹಣ್ಣು, ಕರಿಬೇವು, ಮೆಂತ್ಯದ ಪುಡಿ, ಇಂಗು, ಸಾಸಿವೆ, ಉಪ್ಪು, ಹಸಿಮೆಣಸಿನಕಾಯಿ. ಓಕೆ, ಇಷ್ಟೇ.
ಇಷ್ಟ. ಸ್ವಲ್ಪ ಎಣ್ಣೆ ಬೇಕು. ಸ್ವಲ್ಪ ಎಣ್ಣೆ ಬೇಕಾ? ಶುರು ಮಾಡೋಣ ಹಾಗಾದ್ರೆ. ಈಗ ಏನ್ ಬೇಕು ಮೊದಲನೇದಾಗಿ? ಈಗ ನಂಗೆ ಮೊದಲು ಮಿಕ್ಸರ್ ಜಾರ್, ಮೆಣಸಿನ್ಕಾಯಿ ಒಂದು ಹಾಕ್ಕೊಳ್ಳೋಣ. ಖಾರನೇ ಇಲ್ಲಿ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಗ್ರೈಂಡ್ ಮಾಡೋಣ. ಇವಾಗ ಅದಕ್ಕೇನೆ ನೆಲ್ಲಿಕಾಯಿ, 4 ನೆಲ್ಲಿಕಾಯಿ. ಅದು ಒಟ್ಟಿಗೆ ಹಾಕಿದ್ರೆ ಸರಿಯಾಗಿ ಗ್ರೈಂಡ್ ಆಗಲ್ಲ ಅಲ್ಲ, ನೆಲ್ಲಿಕಾಯಿ ಮೆಣಸಿನ್ಕಾಯಿ ಹಾಗಾಗಿ ಉಳಿದ್ಬಿಡುತ್ತೆ. ಅದೇ ಅದಕ್ಕೆ ಫಸ್ಟ್ ನೆಲ್ಲಿಕಾಯಿ ಮುಂಚೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಾಕೊಂಡು ಪುಡಿ ಮಾಡಾದ್ಮೇಲೆ ಇದು ಕೂದಲಿಗೆ ಬಹಳ ಒಳ್ಳೇದಲ್ವಾ ಬೆಟ್ಟನೆಲ್ಲಿಕಾಯಿ? ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಮತ್ತೆ ಹೆಚ್ಚಾಗಿ ಫೈಬರ್ ಅಂಶ ಇದರಲ್ಲಿ ಜಾಸ್ತಿ ಇದೆ. ಅದರಿಂದ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ ನಾವು ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಅಂದ್ರೆ ನಾನಂತಂದ್ರೆ ನಮ್ಮ ಹಸ್ಬೆಂಡ್ ಹೇಳ್ತಾರೆ ನೆಲ್ಲಿಕಾಯಿ ಯೂಸ್ ಮಾಡಿ ಡೈಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅದರಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಗುಣ ಇದೆ. ಆದ್ರಿಂದ ನಾವು ಡೈಲಿ ಒಂದು ಆಹಾರ ಕ್ರಮದಲ್ಲಿ 1 ನೆಲ್ಲಿಕಾಯಿನ ಯೂಸ್ ಮಾಡಬೇಕು. ನಂತರ ಇವಾಗ ಇದಕ್ಕೆ ಸ್ವಲ್ಪ ಮೆಂತ್ಯದ ಪೌಡ್ರ್, ಹುರಿದ ಮೆಂತ್ಯದ ಪೌಡ್ರ್ ಇದೆ, ಜಾಸ್ತಿ ಬೇಡ, ಒಂದು 1/4 ಚಮಚ. ಮೆಂತ್ಯ ಹಾಕಿದ್ರೆ ಒಂಚೂರು ಕಹಿ ಆಗುತ್ತೆ? ಕಹಿ ಏನಾಗಲ್ಲ, ಜಾಸ್ತಿನೇ ಹುಳಿ ಅಂಶ ಇದೆ. ಹುಳಿ ಅಂದ್ರೆ ಇದು ಒಗ್ರು ಜಾಸ್ತಿ. ನಾನು ಅದಕ್ಕೆ ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ, ಲಿಂಬೆಹಣ್ಣು ಹಾಕ್ತೀನಿ. ಸ್ವಲ್ಪ ಉಪ್ಪು. ನಾವು ಅಡುಗೆ ಮಾಡುವಾಗ ಏನೇ ಮಾಡೋದು ಉಪ್ಪು ಮಾತ್ರ ಕೈಯಲ್ಲೇ ಹಾಕ್ಬೇಕಲ್ಲ ಲಾಸ್ಟ್ ಅಲ್ಲ, ನಮ್ಮ ಇಂಡಿಯನ್ ಸ್ಟೈಲ್ ಅದು. ಈ ತರ ಪೌಡರ್ ತರ ಆಗಿದೆ. ನೀರಿನ ಅಂಶ ನಾನು ಏನು ಮಿಕ್ಸ್ ಮಾಡ್ತಾ ಇಲ್ಲ. ಅದರಿಂದ ಇದು ಒಂದು 2-3 ತಿಂಗಳಾದ್ರೂ ಕೆಡಲ್ಲ ಇದು. ನೀರ್ ಹಾಕಿಲ್ಲ ಅಂತಂದ್ರೆ 2-3 ತಿಂಗಳು ನಾವು ಇದನ್ನ ಫ್ರಿಡ್ಜ್ ಅಲ್ಲಿ ಇಡಬೇಕಾ ಅಥವಾ ರೂಮ್ ಟೆಂಪರೇಚರ್ ಸಾಕಾಗತ್ತಾ? ಆಕ್ಚುಲಿ ಇವಾಗ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಫ್ರಿಡ್ಜ್ ಅಲ್ಲಿ ಇಡಬೇಕು ಅಂತಿಲ್ಲ. ಎಣ್ಣೆ ಅಂಶ ಬೇಡ, ನಂಗೆ ಎಣ್ಣೆ ಜಾಸ್ತಿ ಬೇಡ ಅಂದ್ರೆ ಅವಾಗ ಫ್ರಿಡ್ಜ್ ಅಲ್ಲಿ ಇಡಬೇಕಾಗತ್ತೆ. ಮತ್ತೆ ಇನ್ನೂ ಒಂದು ಇದರಲ್ಲಿ ಏನಂತಂದ್ರೆ ಸೇಮ್ ಟಿಪಿಕಲ್ ಆಂಧ್ರ ಸ್ಟೈಲ್ ಮಾಡಬೇಕು. ಹೇಗೆ ಅಂತಂದ್ರೆ ನೆಲ್ಲಿಕಾಯಿ ಮತ್ತೆ ಹುಣಸೆ ಹಣ್ಣನ್ನ ನೆಲ್ಲಿಕಾಯಿಗೆ ರ್ಯಾಪ್ ಮಾಡಬೇಕು. ಹುಣಸೆ ಹಣ್ಣನ್ನ ನೆಲ್ಲಿಕಾಯಿಗೆ ಹುಣಸೆ ಹಣ್ಣನ್ನ ರ್ಯಾಪ್ ಮಾಡಬೇಕು. ಅದ್ ಹೇಗೆ ಮಾಡೋದು? ಸುಮ್ಮನೆ ಇವಾಗ ಹುಣಸೆ ಹಣ್ಣನ್ನ ಅಗ್ಲ ಮಾಡ್ಕೊಂಡು ಅದ್ರಲ್ಲೆಲ್ಲ ನೆಲ್ಲಿಕಾಯಿ ತುಂಬಿಬಿಟ್ಟು. ನೀರೇನ್ ಹಾಕೋದ್ ಬೇಡ, ಹಾಗೆ ಡ್ರೈ? ಅಲ್ಲ, ನಾನು ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕು. ಅದನ್ನ 2 ಅಥವಾ 3 ದಿವಸ ಬಿಸಿಲಲ್ಲಿ ಒಣಗಿಸಿದ್ರೆ ಅದಕ್ಕೆ ನಮ್ಗೆ ಫುಲ್ ಅದಕ್ಕೆ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ಬಿಟ್ಟು ಆಮೇಲೆ ಅದನ್ನ ಪೌಡರ್ ಮಾಡ್ಕೊಂಡು ನಾನು ಈಗ ಸೇಮ್ ಪ್ರೋಸೆಸ್ ಮಾಡ್ತಾ ಇದ್ದೀನಿ. ಅದೇ ಮಾಡಿದ್ರೆ ಅದು 1 ವರ್ಷ ತನಕ ಹೊರಗಡೆನೆ ಇಟ್ಟರೆ ಏನೂ ಆಗಲ್ಲ. ಅದು ಟಿಪಿಕಲ್ ಆಂಧ್ರ ಸ್ಟೈಲ್ದು ತೊಕ್ಕು. ನಾನು ಇವಾಗ ಅದು ಹೊರಡೆ ಎಲ್ಲ ಬಿಸಿಲು ಒಣಗಿಸಿ ಹಾಕಿ ಅದೆಲ್ಲ ಸ್ವಲ್ಪ ಜಾಸ್ತಿ ಲಾಂಗ್ ಪ್ರೋಸೆಸ್ ಆಗ್ಬಿಡತ್ತೆ. ಶಾರ್ಟ್ ಆಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಯೂಶಲ್ ಆಗಿ ನಮ್ಮ ಇಂಡಿಯಾ ಬಿಟ್ಟು ಹೊರಗೆ ಹೋಗುವಂತವ್ರಿಗೆಲ್ಲ ಇದು ಮಾಡಿ ಕೊಡ್ಬೋದು. ಸೂಪರ್. ನಂಗೊಂದು ತವಾ ಬೇಕು. ಫಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಒಂದು 3 ಸ್ಪೂನ್ ಅಷ್ಟೇ ಹಾಕಿ ಸಾಕಾ? ಇನ್ನು ಸ್ವಲ್ಪ ಹಾಕಿ ಸಾಕು. ಹುಳಿ ಹುಳಿ ಆಗಿರುತ್ತಲ್ಲ, ಸಕ್ಕತ್ತಾಗಿರುತ್ತೆ ಅನ್ಸುತ್ತಲ್ಲ. ಹುಳಿಗಿಂತ ಒಗ್ರು ಆಗಿರುತ್ತೆ. ಒಗ್ರು ನೆಲ್ಲಿಕಾಯಿ ಒಗ್ರು. ಅದ ನಂತರ ನಾನು ಇವಾಗ ಲಿಂಬೆಹಣ್ಣು ಹಾಕಿರೋದ್ರಿಂದ ಹುಳಿನೂ ಬರುತ್ತೆ. ಮತ್ತೆ ಲಿಂಬೆಹಣ್ಣು ಯಾಕೆ ಹಾಕೋದ್ರಿಂದ ಈ ಕಲರ್ ಕಪ್ಪು ಬಂದ್ಬಿಡತ್ತೆ. ಕಲರ್ ಆ ಥರ ಕಪ್ಪು ಬರಬಾರ್ದು ಅಂತ ಹೇಳ್ಬಿಟ್ಟು ಲಿಂಬೆಹಣ್ಣು ಹಾಕ್ಬೇಕು. ಇದು ಇವಾಗ ಎಣ್ಣೆಗೆ ಹಾಕಿದ ತಕ್ಷಣ ನಾವು ಒಗ್ಗರಣೆ ಹಾಕಿದ್ರೆ ಕಪ್ಪು ಬರುತ್ತೆ, ಅದ ಇಟ್ಟಿದ್ರೆ ಕಪ್ಪು ಬರುತ್ತೆ. ಅದಕ್ಕಾಗಿ ಅದು ಆ ಥರ ಕಪ್ಪು ಆಗಬಾರ್ದು ಅಂತ ಹೇಳ್ಬಿಟ್ಟು ಲಿಂಬೆಹಣ್ಣು. ನೀವು ಯೂಶಲ್ ಆಗಿ ಏನ್ ಮಾಡ್ತೀರಾ? ಐ ಮೀನ್ ಫ್ರೀ ಟೈಮ್ ಇರಲ್ಲ ಅಂತ ಹೇಳಿದ್ರಿ. ಸೊ ಈ ಬುಕ್ ಎಲ್ಲ ಬರೆಯೋದು ಬಿಟ್ಟು ನನಗೆ ವೀಣಾ ನುಡಿಸ್ತೀನಿ. ನಾನು ವೀಣಾ ಕ್ಲಾಸ್ ಹೋಗ್ತೀನಿ. ನಾನು ಇನ್ನೂ ತುಂಬಾನೇ ಕಲಿಯೋದಿದೆ. ಅದು ವೀಣಾ ಸಂಗೀತಕ್ಕಿಂತ ನನ್ನ ವಾಯ್ಸ್ ಸ್ವಲ್ಪ ದಪ್ಪ ಅಂತ ಎಲ್ಲ ಹೇಳ್ಬಿಟ್ಟು ಅದಕ್ಕೆ ಸಂಗೀತದ ಸ್ಟಾಪ್ ಮಾಡಿಬಿಟ್ಟು ವೀಣೆಯಲ್ಲಿ ಮುಂದುವರೆದೆ. ವೀಣೆ ಒಂದು 4 ಇಯರ್ಸ್ ಇಂದ ಹೋಗ್ತಾ ಇದ್ದೀನಿ. ಇನ್ನೂ ಕಲಿಯೋದಿದೆ ತುಂಬಾನೇ. ಕಲಿಯೋದಕ್ಕೆ ಏಜ್ ಲಿಮಿಟ್ ಇಲ್ಲ ಅಲ್ವಾ? ನಾವು ಯಾವ ಏಜ್ ಅಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಕಲಿಬಹುದು. ಇವಾಗ ಸಾಸಿವೆ ಹಾಕೊಳ್ಳೋಣ. ನಾನು ಹೇಳಿದ್ನಲ್ಲ, ನಾಳೆನೇ ನಾವು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾವು ದುಡಿಬೇಕು, ಜೀವನ ಮಾಡಬೇಕು. ನಾನು ತುಂಬ ಚಿರಂಜೀವಿ ಅಂತ ಹೇಳ್ಬಿಟ್ಟು ನಾವು ಕಲಿಬೇಕಂತ. ಅಂದರೆ ನಾವು ಕಲಿಯೋದಕ್ಕೆ ನಾವು ತುಂಬ ದಿವಸ ಬದುಕ್ತೀನಿ ಅಂತ ಹೇಳ್ಬಿಟ್ಟು ಕಲಿಬೇಕಂತೆ.
ಅದೊಂದು ಪ್ರೋಸೆಸ್ ಅದೊಂದು ಗಾದೆ ನಮ್ಮಮ್ಮ ಯಾವಾಗ ಹೇಳ್ತಿದ್ರು. ಅದರಿಂದ ನಂಗೆ ಸ್ವಲ್ಪ ಇನ್ನೂ ಎಷ್ಟು ವರ್ಷ ಆದರೂ ಕಲಿಬೇಕು ಅಂತಲೇ ಒಂದು ಆಸೆ ಇದೆ. ಅಮ್ಮ ನೀವು ತುಂಬಾ ಕ್ಲೋಸ್ ಅನ್ಸುತ್ತಲ್ವಾ? ನೀವು ಮಾತ್ಗೂ ಅಮ್ಮ ಅಮ್ಮ ಅಂತಾರೆ. ಯೂಶಲ್ ಆಗಿ ಹೆಣ್ಮಕ್ಳಿಗೆ ಬಹಳ ಕ್ಲೋಸ್ ಇರ್ತಾರೆ, ಬಟ್ ಅವ್ರದೇ ಆದ ಸಂಸಾರ ಅಂತೆಲ್ಲ ಆದ್ಮೇಲೆ ಗ್ರಾಜುಯಲಿ ಕಡಿಮೆ ಆಗ್ತಾ ಬರುತ್ತೆ ಅಟ್ಯಾಚ್ಮೆಂಟ್ ಅಂತ ನಾನು ಕೇಳಿದೀನಿ. ಅನುಭವ ಏನು ಅಂತಂದ್ರೆ ನಾನು ನಮ್ಮಮ್ಮ ಮೇಲೆ ಕೆಳಗಡೆ ಇರೋದು, ಹಾಗಾಗಿ ಅದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಅಮ್ಮ ಮೇಲೆ ಡಿಪೆಂಡ್ ಆಗ ಜಾಸ್ತಿ. ಇದು ಆ ಕಲರೇ ಎಷ್ಟು ಚೆನ್ನಾಗಿದೆ ಅಲ್ವಾ, ಲೈಟಾಗೆ ಒಂಥರ ಲೈಟ್ ಸಿಗ್ರೀನ್. ದಿನ ಮನೇಲಿ ಅಡುಗೆ ಮಾಡೋದು ನೀವೇನಾ? ಹೌದು, ಡೈಲಿ. ಡೈಲಿ. ಯಾವ ತರ ಹೊಸ ಆಕ್ಚುಲಿ ನಾವು ನಮ್ಮ ಹಸ್ಬೆಂಡ್ ನಾರ್ತ್ ಇಂಡಿಯನ್, ನಾವು ಸೌತ್ ಇಂಡಿಯನ್, ಎರಡು ತರ. ಇಲ್ಲ ಇಲ್ಲ, ಎಲ್ಲವೂ ಇಲ್ಲ, ಅರೇಂಜ್. ಓಕೆ, ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ ಡಿಫ್ರೆಂಟ್ ಆಗಿ ತರ? ಹೌದು, ಆಕ್ಚುಲಿ ನಮ್ಮಮ್ಮ ಕುಂದಾಪುರ ಸೈಡ್ ಅವರು, ಅದು ನಮಗೆ ತುಂಬಾನೇ ಇಷ್ಟ ಆಗುತ್ತೆ, ಆ ಅಡಿಗೆ ತುಂಬಾನೇ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಹಸ್ಬೆಂಡ್ ಗೋವಾದಲ್ಲಿರೋದ್ರಿಂದ ಅದರಿಂದ ಅದನ್ನು ನಾನು ಕಲಿಯಬೇಕು. ಗೋವಾದಲ್ಲಿ ಏನು ಸ್ಪೆಷಲ್ ಆಕ್ಚುಲಿ ತಿನ್ನೋದ್ರಲ್ಲಿ? ಕೇಕ್ಸ್, ಕುಕೀಸ್, ಪುಡ್ಡಿಂಗ್ಸ್, ಎಲ್ಲ ಒಂಥರ ಕ್ರಿಶ್ಚಿಯನ್ಸ್ ಫುಡ್ ಅದು. ಅದೆಲ್ಲ ಆಕ್ಚುಲಿ ಎಲ್ಲ ಅಲ್ಲಿ ಅರ್ಧಕ್ಕರ್ಧ ಜನ 70% ಜನ ಕ್ರಿಶ್ಚಿಯನ್ಸ್ ಇದ್ದಾರೆ. ಪೋರ್ಚುಗೀಸ್ ಆಡಳಿತ ಇತ್ತು ಮೊದಲು, ಪೋರ್ಚುಗೀಸ್ ಆಡಳಿತದಿಂದ ಎಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಅಲ್ಲಿ ಬಂದಿದ್ದಾರೆ. ಅದ ನಂತರ ನಮ್ಮ ಹಿಂದೂ ಸ್ವಲ್ಪ ಒಂದು 30-40% ಇದ್ದೀವಿ. ಎಲ್ಲನೂ ಅಲ್ಲಿನ ಹಬ್ಬ ಆಚರಣೆಗೆಲ್ಲ ಕೇಕ್ ಮಾಡ್ಬಿಡ್ತಾರೆ ಅವರು. ಇವಾಗ ನಾವು ಗಣಪತಿ ಹಬ್ಬ ಕಡುಬು ಹೇಗೆ ಮಾಡ್ಬಿಡ್ತೀವೋ, ಅಲ್ಲಿ ಯಾವುದೇ ಫಂಕ್ಷನ್ ಅಂದ್ರೆ ಕೇಕ್ ಅದು ಏನಾಗಿದೆ ಅಂದ್ರೆ ನಾವು ಅದಕ್ಕೆ ಸ್ವಲ್ಪ ನಾವು ಅಷ್ಟೇ ಇವಾಗ ನಮ್ಮಲ್ಲಿ ನಾಮಕರಣ ಅಂತ ನಾವು ಕೇಕ್ ಮಾಡ್ತೀವಿ ಅಂದ್ರೆ ಅಲ್ಲಿನವ್ರದ್ದು ನಾವು ಕಾಪಿ ಮಾಡ್ಬಿಟ್ಟು ನಮ್ದು ನಾಮಕರಣಕ್ಕೆ ಕೇಕ್ ಮಾಡಿಲ್ವಾ ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಕರ್ನಾಟಕದಲ್ಲೆಲ್ಲ ಕೇಕ್ ಎಲ್ಲ ನಾವು ಬರ್ಡೇಗೆ ಅಷ್ಟೇ, ಅಲ್ಲಿ ನಾಮಕರಣಕ್ಕೆ ಅದೇ ಹೂವು ಮುಡಿಸ್ತಾರಲ್ಲ, ಮುಡ್ಸಿ ಕಳಿಸ್ತಾರಲ್ಲ, ಅವಾಗಲೂ ಅಷ್ಟೇ ತಾಯಿ ಮನೆಯವ್ರು ಕೇಕ್ ಮಾಡಿ ಕಳಿಸ್ತಾರೆ, ವೈನ್ ಮಾಡ್ತಾರೆ. ಅದೆಲ್ಲ ಅಲ್ಲಿಂದ ಟಿಪಿಕಲ್ ಕ್ರಿಶ್ಚಿಯನ್ ತರ. ಅಲ್ಲಿಂದ ನಮ್ಮವ್ರು ಹಾಗೆ ಒಪ್ಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅದು ಇಷ್ಟ ಆಗ್ಬಿಡತ್ತೆ ಅನ್ಸುತ್ತೆ. ಆಮೇಲೆ ಅವ್ರಿಗೆ ಸ್ವಲ್ಪ ಉಪ್ಪು ಹಾಕೋಣ, ಹಾಕಿದ್ದೆ ಚೂರು. ಇವಾಗ ಇದು ಆಗಿದೆ, ನಂತರ ಇವಾಗ ಲಿಂಬು ಹಾಕೋಣ. ಅದ್ ನೋಡ್ತಾ ಇದ್ರೆ ಅವಾಗ್ಲಿಂದ ಒಂಥರ ಈ ಹುಳಿ 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 ಅನ್ನಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವಾಗ ಇದಾಗಿದೆ, ಸರ್ವಿಂಗ್ ಬೌಲ್ ಬೇಕು ನನಗೆ. ಅಂದ್ರೆ ಎಣ್ಣೆ ಹಾಕ್ಬೇಕು, ಜಾಸ್ತಿ ದಿನ ಪ್ರಿಸರ್ವ್ ಮಾಡ್ಬೇಕು ಅಂದ್ರೆ ಎಣ್ಣೆ ತೇಲ್ತಾ ಇರುತ್ತಲ್ಲ ಪಿಕಲ್ಸ್ ಎಲ್ಲ, ಆ ತರ ಹಾಕ್ಬೇಕಾ? ಸ್ವಲ್ಪ ಬಿಸಿ ಮಾಡಿ ಹಾಕ್ಬೇಕು, ಹಾಗೆ ತಣ್ಣಗಿರೋದು ಹಾಕ್ಬಾರ್ದು. ಇವಾಗ ಇದು ಆಕ್ಚುಲಿ ಒಂದು 15 ದಿವಸ ಆರಾಮಾಗಿರುತ್ತೆ ಫ್ರಿಜ್ ಅಲ್ಲಿ, ಏನು ಕೆಡಲ್ಲ. ತಗೊಂಡೋಗ್ಬೋದಾ? ಹಾ, ಖಂಡಿತ ತಗೊಂಡು ಹೋಗ್ಬೋದು. ಆಂಧ್ರ ಶೈಲಿಯ ನಲ್ಲಿಕಾಯಿ ತೊಕ್ಕು ರೆಡಿ. ಆಂಧ್ರ ಶೈಲಿಯ ನಲ್ಲಿಕಾಯಿ ತೊಕ್ಕು ರೆಡಿ ಆಗಿದೆ. ಇದನ್ನ ನೋಡ್ತಾ ಇದ್ರೆ ನಂಗೆ ಇವಾಗಲೇ ತಿನ್ಬೇಕು ಅಂತ ಅನಿಸ್ತಿದೆ. ನೀವು ಬಿಡಲ್ಲ ಅಲ್ವಾ? ಅದಕ್ಕೋಸ್ಕರ ನಿಮಗೋಸ್ಕರ ಸ್ಪೆಷಲ್ ಆಗಿ ರೀಕ್ಯಾಪ್ ಹಾಕ್ತಾ ಇದೀವಿ ನೋಡಿ. ಆಂಧ್ರ ಶೈಲಿಯ ನೆಲ್ಲಿಕಾಯಿ ತೊಕ್ಕು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಮೆಂತ್ಯ ಪುಡಿ ಹಾಗೂ ಉಪ್ಪು ಹಾಕಿ ರುಬ್ಬಿ. ನಂತರ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಇಂಗು, ರುಬ್ಬಿದ ನೆಲ್ಲಿಕಾಯಿ ಮಿಶ್ರಣ ಹಾಗೂ ಉಪ್ಪು ಹಾಕಿ ಹುರಿಯಿರಿ. ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ನೆಲ್ಲಿಕಾಯಿ ತೊಕ್ಕು ಸವಿಯಲು ಸಿದ್ಧ. ನೋಡಿದ್ರಲ್ಲ ನೆಲ್ಲಿಕಾಯಿ ತೊಕ್ಕು ಹೇಗ್ ಮಾಡೋದು ಅಂತ. ಇವಾಗ ನಾನು ಟೇಸ್ಟ್ ಮಾಡ್ಲಾ? ನಾನು ಹೇಳಿಲ್ವಾ ಇದು ಹುಳಿಯಾಗಿರುತ್ತೆ ಅಂತ? ಇದು ನಿಮಗೆ ಹೀಗೆ ಬಾಯಿಗೆ ತಿನ್ನೋದಕ್ಕಿಂತ ಅನ್ನಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಎಷ್ಟು ಹುಳಿಯಾಗಿದೆ ಅಂತಂದ್ರೆ ಸಕ್ಕದಾಗಿದೆ. ಈ ಬಾಯಿ ಕೆಟ್ಟೋಗಿರುತ್ತಲ್ಲ, ಜ್ವರ ಎಲ್ಲ ಬಂದು ಸ್ವಲ್ಪ ಸಪ್ಪೆ ಸಪ್ಪೆ ಬಾಯಿ ಆಗಿರುತ್ತಲ್ಲ, ಅಂಥವ್ರು ಇದನ್ನ 1 ಸ್ಪೂನ್ ತಿಂದ್ರೆ ಸಾಕು, 5 ನಿಮಿಷಕ್ಕೆ ಪರ್ಫೆಕ್ಟ್ಲಿ ಆಲ್ ರೈಟ್. ಸಕ್ಕದಾಗಿರೋ ರೆಸಿಪೀಸ್ ಮಾಡ್ಕೊಟ್ರಿ. ಅಂಡ್ ಆಂಧ್ರ ಶೈಲಿ, ಯು ಟಾಕ್ ಸೋ ವೆಲ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂಡ್ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರಿ. ಯು ಸೋ ಪ್ರೀತಿ. ನಿಮ್ನ ಹೊಗಳ್ತಾ ಇದ್ರೆ ಹೀಗೆ ಎಪಿಸೋಡ್ ಅದು ನಾನು ನಿಮ್ಗೆ ಹೇಳಬೇಕು, ನೀವು ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ನನಗೆ. ತುಂಬಾ ಫ್ರೆಂಡ್ಲಿಯಾಗಿ ಮಾಡಿದ್ರಿ. ಇನ್ನೂ ಸಲ ಬಂದು ಅಡುಗೆ ಮಾಡಬೇಕು ಅನಿಸ್ತಾ ಇದೆ ನನಗೆ. ಖಂಡಿತವಾಗ್ಲೂ ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ. ನೀವು ಯಾವಾಗಲೂ ಬರ್ಬೋದು, ಅಡುಗೆ ಮಾಡ್ಬೋದು. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಹಾಗೆ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಈ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡೋಲ್ಲ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮಾಡಿದಂಥ ರೆಸಿಪಿ ಸಕ್ಕತ್ತಾಗಿತ್ತಲ್ವಾ? ಈ ಲಾಸ್ಟಲ್ಲಿ ಮಾಡಿದಂತೂ ಸೂಪರ್ ಆಗಿತ್ತು ರೀ, ಹುಳಿ ಹುಳಿ ಆಗಿತ್ತು. ನನಗಂತೂ ಬಹಳ ಇಷ್ಟ ಆಯಿತು.
ಅಂಡ್ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನೀವೇನ್ ಮಾಡಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ ನಿಮ್ಮದೊಂದು ಫೋಟೋ ಹಾಗೆ ನೀವು ಮಾಡುವಂತ ರೆಸಿಪಿಯನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸ್ಬೇಕು. ನಮ್ಮ ವಿಳಾಸ ನೋಟ್ ಮಾಡ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಇವತ್ತೇ ಬರ್ದು ಕಳಿಸಿ. ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ.